ನಮ್ಮ ಜೊತೆಗೆ ಕನ್ನಡದ ಬಿಗ್ ಬಾಸ್ ಸ್ಪರ್ಧಿಯಾಗಿರ್ತಕ್ಕಂಥ ಸೀಸನ್ 12 ಇದ್ದರು. ಸಿಕ್ಕಾಪಟ್ಟೆ ಸೌಂಡ್ ಕೂಡ ಮಾಡಿದರು, ಒಂದಷ್ಟು ಹೆಸರನ್ನು ಕೂಡ ಮಾಡಿದರು. ಅದ್ರ ಆಚೆಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ಒಂದಷ್ಟು ಸುದ್ದಿಯಲ್ಲಿದ್ದರು. ಅವ್ರು ಯಾರು ಅಂತ ನಿಮಗಾಗಲೇ ಕನ್ಫ್ಯೂಷನ್ ಆಗ್ತಿರಬೇಕು. ಸತೀಶ್ ಕ್ಯಾಡಬಾಮ್ಸ್. ಹಾಯ್ ಸರ್. ನಮಸ್ತೆ ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಸರ್ ನೀವೇ ಸರ್, ಬಿಗ್ ಬಾಸ್ ಮನೆಯಲ್ಲಿ ಒಂದು ನಿಮ್ಮದೇ ಆದಂಥ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ರಿ. ಸೊ ಅದರಾಚೆಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮದೇ ಆದಂಥ ಒಂದಿಷ್ಟು ಹೆಸರು ಮಾಡಿದ್ರಿ. ಸೊ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಸರ್? ಸರ್ ಫಸ್ಟ್ ವೀಕ್ ಅಂತೂ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಫ್ರೆಂಡ್ ಆಗಿ, ಆಮೇಲೆ ನಮಗೂ ಟಾಸ್ಕ್ ಎಲ್ಲ ಏನೂ ಇರಲಿಲ್ಲ, ತುಂಬ ಫ್ರೀ ಬಿಟ್ಬಿಟ್ಟಿದ್ರು. ತುಂಬ ಎಂಜಾಯ್ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು, ಡ್ರಾಮಾಗಳು ಮಾಡಿಕೊಂಡು ಏನೇನೋ ಇದ್ವಿ. ಅದು ಬರ್ತಾ ಬರ್ತಾ ಒಂದು ವಾರ ಆಗ್ತಿದ್ದಂಗೆ ಟಾಸ್ಕ್ ಅಂತ ಕೊಟ್ಬಿಟ್ರು, ಅಂದರೆ ರಾಜರು ಸೇವಕರು ಅಂತ. ಆವಾಗ ಮನೇಲಿ ಯಾವ ಲೆಕ್ಕಕ್ಕೆ ಜಗಳ ಆಗ್ತಾಯಿತ್ತು ಅಂದರೆ ತಲೆ ಚಿಟ್ಟಿಡ್ದೋಗ್ಬಿಡೋದು. ಅಂದರೆ ಇವರು ಪರ್ಪಸ್ಲಿ ಆಡ್ತಾ ಇದ್ದಾರೋ ಇಲ್ಲ ಟಿ ಆರ್ ಪಿಗೋಸ್ಕರ ಆಡ್ತಾ ಇದ್ದಾರೋ ಅಂತ ಆ ಲೆವೆಲಿಗೆ ಜಗಳ ಆಡೋರು. ನೆಮ್ಮದಿ ಇಲ್ಲ. ಆಮೇಲೆ ಗುಂಪುಗಾರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದು ವಾರ, ಎರಡನೇ ವಾರ ಆಗ್ತಿದ್ದಂಗೆ ನನ್ನೇ ಟಾರ್ಗೆಟ್ ಮಾಡಿದ್ರು, ಇವ್ರನ್ನೇ ಆಚೆ ಹಾಕಬೇಕು ಅಂತ. ಕೊನೆಗೆ ನೀವೇ ನೋಡ್ತಾ ಇದ್ರೆ 3ನೇ ವಾರಕ್ಕೆ ನನ್ನ ಆಚೆ ಕಳಿಸಿದ್ರು. ಆದರೆ ನನಗೇನು ಬೇಜಾರಿಲ್ಲ, ಅಂದರೆ ಇರೋವ್ರಿಗೂ ನಾನು ಒಳ್ಳೆಯವನು ಅನ್ಸ್ಕೊಂಡು ಆಚೆ ಬಂದೆ. ಕೆಟ್ಟ ಹೆಸರು ತೊಗೊಳಕ್ಕಿಂತ ಮುಂಚೆ ಕಳಿಸಿದ್ರಲ್ಲ ಅಂತ ಇನ್ನೂ ಖುಷಿನೇ ಇದೆ. ಸರ್, ನಿಮ್ಮ ನೋಡ್ತಿದ್ರೆ ನಮಗೆ ಒಂದೊಳ್ಳೆ ಬಾಲಿವುಡ್ ಆ್ಯಕ್ಟರ್ ನೋಡ್ದಂಗೆ ಆಗುತ್ತೆ. ನೀವು ಯಾಕೆ ಈ ಶ್ವಾನಗಳ ಪ್ರೀತಿಯೆಡೆಗೆ ಮುಖ ಮಾಡಿದ್ರಿ ಎನ್ನುವಂಥದ್ದು? ಯಾಕೆಂದರೆ ನಟನ ಕಡೆ ಮುಖ ಮಾಡ್ಬೋದಿತ್ತು, ನೀವು ಯಾಕೆ ಶ್ವಾನಗಳ ಪ್ರೀತಿ ಕಡೆ ಮುಖ ಮಾಡಿ? ಇಲ್ಲ, ನೀವು ಬರೀ ಡಾಗ್ ಅಂತಲೇ ಅಂದ್ಕೊಂಡಿದ್ದೀರಾ. ನಾನು 4 ಪಿಕ್ಚರಲ್ಲಿ ಆ್ಯಕ್ಟು ಮಾಡಿದ್ದೀನಿ. ದರ್ಶನ್ ಸರ್ ಜೊತೆ ಸೆಕೆಂಡ್ ಹೀರೋ ಆಗೂ ಮಾಡಿದ್ದೀನಿ. ರಾಮಸ್ವಾಮಿ ಕೃಷ್ಣಸ್ವಾಮಿ ಅನ್ನೋ ಮೂವಿಲಿ ಆ್ಯಂಟಿ ಹೀರೋ ಆಗೂ ಮಾಡಿದ್ದೀನಿ. ಅದು ಬಿಟ್ಟು ವಿನೋದ್ ಪ್ರಭಾಕರ್ ಜೊತೆ ಸೈಡ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಬದ್ರಿ ಮೂವಿಲಿ ಯೋಗೇಶ್ವರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಆ ಥರ 4 ಪಿಕ್ಚರು ಮಾಡಿ ಅಲ್ಲಿ ನನಗೆ ಗಾಡ್ ಫಾದರ್ ಅಂತ ಯಾರೂ ಇರಲಿಲ್ಲ, ಬ್ಯಾಕ್ ಸಪೋರ್ಟ್ ಯಾರೂ ಇರಲಿಲ್ಲ. ಅಲ್ಲಿ ಬರೋ ದುಡ್ಡೆಲ್ಲ ಅಲ್ಲಿರೋ ವರ್ಕರ್ಸ್ಗೆ ಹಂಚ್ತಿದ್ದೆ. ಆಮೇಲೆ ಡೈಲಿ 25 kg ಹಸಿ ಚಿಕನ್ ತೊಗೊಂಡೋಗಿ ಕೊಡ್ತಿದ್ದೆ. ಹಂಗೆಲ್ಲ ಮಾಡಿ ಅಲ್ಲೂ ಹೆಸರು ತೊಗೊಳಕ್ಕೆ ಹೋದ್ರೂ ಅಲ್ಲೂ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಮೇಕಪ್ ವಿಷಯದಾಗಲಿ, ನನ್ನ ಬಟ್ಟೆ ತೊಗೊಂಡೋದ್ರೆ ಅದು ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಥೀಮ್ ತಕ್ಕನಂಗೆ ನಂದೇ, ನಿಮ್ಗೆ ಇವತ್ತು ಯಾವ ಕಾಸ್ಟ್ಯೂಮ್ ಅಂದರೆ ನಾನೇ ನಂದು ಒಂದು ಎತ್ಕೊಂಡು ಹೋಗ್ತಿದ್ದೆ, ಅದನ್ನು ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲಿ ಇವ್ನು ಮಿಂಚಿಬಿಡ್ತಾನೆ, ಬೆಳೆದು ಬಿಡ್ತಾನೆ ಅಂತ ಆ ಥರ ತುಳಿತಾ ಇದ್ರು. ಅದಕ್ಕೆ ನನಗೆ ದರ್ಶನ್ ಮೂವಿಲೇ ಲಾಸ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹತ್ಕೊಂಡು ಸವಾಸನೆ ಬೇಡ ಅಂದ್ಬಿಟ್ಟು, ಯಾಕಂದರೆ ನನಗೆ ಆ್ಯಕ್ಟಿಂಗು ಬರ್ತಿರಲಿಲ್ಲ, ಡ್ಯಾನ್ಸು ಬರ್ತಿರಲಿಲ್ಲ. ಬರೀ ನನ್ನ ಪರ್ಸ್ನಾಲಿಟಿಗೆ ಅವರಾಗವರೇ ಬಂದು ಕರೆದಿದ್ದು. ಅದರಿಂದ ₹1 ನನಗೆ ಬೇಡ ಅಂತ ಅಲ್ಲಿ ಬರೋ ಇನ್ಕಮ್ನೆಲ್ಲ ಅವತ್ತು ಕಲೆಕ್ಟ್ ಮಾಡಿ ವರ್ಕರ್ಸ್ಗೆ ಹಂಚ್ಬಿಟ್ಟು ಬರ್ತಿದ್ದೆ. ಅಲ್ಲೂ ಹೆಸರು ತೊಗೊಳಕ್ಕೆ ಹೋದೆ. ಅಂದರೆ ಇಲ್ಲಿ ಗೊತ್ತಾಗೋಯ್ತು, ಇಲ್ಲಿ ಹೆಸರು ತೊಗೊಳೋದು ಮುಖ್ಯ ಅಲ್ಲ, ಮೋಸ ಮಾಡಿ ಚೀಟ್ ಮಾಡಿದ್ರೆ ಇಲ್ಲಿ ಉದ್ಧಾರ ಆಗೋದು ಅಂತ. ಅದಕ್ಕೆ ಇವರು ಸವಾಸನೆ ಬೇಡ ಅಂದ್ಬಿಟ್ಟು 4 ಪಿಕ್ಚರ್ಗೆ ಬಿಟ್ಬಿಟ್ಟೆ. ಅದಕ್ಕಿಂತ ಮುಂಚೆ ಡಾಗಲ್ಲಿ ತುಂಬ ಹೆಸರು ಮಾಡಿದ್ದೆ. ಆ ಮೂವಿಗೆ ಹೋದಾಗ ಡಾಗ್ದೆಲ್ಲೋ ಡೌನ್ ಆಗ್ತಾ ಇದೆ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಇದ್ದರೆ ಒಂದೇ ಬಿಸ್ನೆಸ್ಸಲ್ಲಿರಬೇಕು ಅಂದ್ಬಿಟ್ಟು ಮೂವಿ ಸವಾಸನೆ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಇವತ್ತು ವರ್ಲ್ಡ್ಗೆ ನಂಬರ್ 1 ಆಗಬೇಕು ಅಂತ ಕನಸಿತ್ತು. ಇವತ್ತು ಗೂಗಲಲ್ಲಿ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಇಲ್ಲ ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಹೊಡೆದ್ರೆ ನಾನೇ ಫಸ್ಟ್ ಬರ್ತೀನಿ. ಅಂದರೆ ನನ್ನ ಹೆಸರು ಹಾಕೋದೇ ಬೇಡ, ವರ್ಲ್ಡ್ಗೆ ನಂಬರ್ 1 ಇರೋದೇ ಗೂಗಲಲ್ಲಿ ತೋರಿಸೋದು. ಇವತ್ತು ವರ್ಲ್ಡ್ ನಂಬರ್ 1 ಆಗಿದ್ದೀನಿ. ಅದು ಈಗ ರಜನಿಕಾಂತ್ ಸರ್ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ತೊಗೊಂಡಿದ್ದಾರೆ. ಅವ್ರು ಬಂದು ಫಿಲಿಮ್ ಇದರಲ್ಲಿ ಆ್ಯಕ್ಟಿಂಗಲ್ಲಿ ಸೂಪರ್ ಸ್ಟಾರು. ಆ ಥರ ನನಗೆ ಏಷ್ಯಾ ಫೇಮ್ ಅವಾರ್ಡು ಸೂಪರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಅದು ಡಾಗ್ ಫೀಲ್ಡಲ್ಲಿ, ಮೂವಿದ್ರಲ್ಲೆಲ್ಲ ಸೂಪರ್ ಸ್ಟಾರ್ ಅಂತ ಅದೊಂದು ಹೆಗ್ಗಳಿಕೆ ನಂದು. ಅದು ಬಿಟ್ಟು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಒಂದು ಫಂಕ್ಷನ್ಗೆ ಯಾರು ಹೀರೋಯಿನು, ಮಿನಿಸ್ಟರು, ಸ್ವಾಮೀಜಿ, ಕ್ರಿಕೆಟರು ಯಾರು ಬರಲಿ, ಅವ್ರು ಬಂದರೆ ಅಲ್ಲಿ ಬಂದಿರೋರು ಅಷ್ಟು. ಆಮೇಲೆ ಆ ಊರು ಇಲ್ಲ ಪಕ್ಕದ ಊರವ್ರಿಗೂ ಒಂಚೂರು ನ್ಯೂಸ್ ಆಗುತ್ತೆ. ಆದರೆ ನಾನು ಬಂದು ಒಂದು ನಾಯಿ ಹಿಡ್ಕೊಂಡು ಬಂದು ಲಾಂಚ್ ಮಾಡಿದ್ರೆ 1 ನೈಟಲ್ಲಿ 125 ದೇಶ, 5,000 ನ್ಯೂಸ್ ಚಾನಲಲ್ಲಿ ಬರ್ತೀನಿ. ಇದು ನನಗೆ ಹೆಗ್ಗಳಿಕೆ. ಆಮೇಲೆ ಅದರಿಂದ ನನಗೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂದರೆ ನೀನು ಬಂದರೆ ಮಿಕ್ಕಿದವರೆಲ್ಲ ಅಷ್ಟೇ ಅನ್ನೋ ಥರ ನನಗೆ ಕರೀತಾರೆ. ಅದನ್ನು ಪ್ರೂವ್ ಮಾಡು ತೋರಿಸಿದ್ದೀನಿ. ಇವಾಗ ಒಂದು ಡಾಗ್ದು ಲಾಂಚ್ ಎಲ್ಲೋ ಮಾಡಬೇಕಿತ್ತು, ಅದು ಮಿಸ್ ಆಯಿತು. ಇವಾಗ ನೆಕ್ಸ್ಟ್ ಮಂತ್ 5ನೇ ತಾರೀಕು ಮಾಡ್ತಾಯಿದ್ದೀನಿ. ಅವತ್ತು ನಾನು ಚಾಲೆಂಜ್ ಮಾಡಿದ್ದೀನಿ, ಅದನ್ನು 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ. ಅದೇನಾದ್ರು ತಪ್ಪಿದ್ರೆ ನೀವು ಬೇಕಾದ್ರೂ ಏನು ಬೇಕಾದ್ರೂ ಬೈಕೋಬೋದು ನನಗೆ. ಸರ್, ಕೆಲವರು ಹೇಳ್ತಾರೆ 10-15 ಸಾವಿರ ನಾಯಿ ತಂದುಬಿಟ್ಟು ಕೋಟಿ ನಾಯಿ, ಲಕ್ಷ ನಾಯಿ ಅಂತ ಬಿಲ್ಡಪ್ ಕೊಡ್ತಾರೆ ಸತೀಶ್ ಅವರು ಎನ್ನುವಂಥದ್ದು. ಅಂಥವ್ರಿಗೆ ಏನು ಹೇಳ್ತೀರಾ? ಸರ್, ನಾನು ಬ್ಲೇಸರ್ ಹಾಕಿದ್ದೆ ಸರ್, ಸುದೀಪ್ ಸರ್ ಮುಂದೆ ಫಸ್ಟ್ ಡೇ ಎಂಟ್ರಿ ದಿವಸ ಬ್ಲೇಸರ್ ಹಾಕಿದ್ದೆ 2,80,000 ಅಂತ. ಅದಕ್ಕೆ ಜನ ಎಲ್ಲ ಆಡ್ಕೊಂಡ್ರು, ಒಳಗಿರೋರು ಆ ಕಂಟೆಸ್ಟೆಂಟ್ಗಳು ಆಡ್ಕೊಂಡ್ರು. ಆಮೇಲೆ ನಾನು ಹುಡುಗರಿಗೆ ಕೊಡಲಿಲ್ಲ ಸರ್, ಯಾಕಂದರೆ ಹುಡುಗರಿಗೆ ಅದ್ರದ್ದು ಗಂಧ ಗೊತ್ತಿರಲ್ಲ. ಹುಡುಗಿರಿಗಾದರೆ ಬ್ಲೌಸ್ ಹೊಲಿಸ್ತಿರ್ತಾರೆ, ಸೀರೆಯಲ್ಲಿ ಅದು ಮೆಟೀರಿಯಲ್ಲು, ಫಿನಿಶಿಂಗು, ಕ್ವಾಲಿಟಿ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಅದು ಎತ್ತೆತ್ತಿ ಹುಡುಗಿರ ಕೈ ಕೊಟ್ಟೆ. ಈಗ ಮೊನ್ನೆ ಇಂಟರ್ವ್ಯೂ ಮೊನ್ನೆಯಿಂದ ಹಾಕ್ತಾಯಿದ್ದೆ, ಎಲ್ಲ ಮೀಡಿಯಾವ್ರಿಗೂ ಕೊಟ್ಟೆ. ಮೇಡಮ್ ಇದು ನೋಡ್ಬಿಟ್ಟು ಎಷ್ಟಿರ್ಬೋದು ರೇಟ್ ಹೇಳಿ ಅಂತ. ಯಾಕಂದರೆ ಅವ್ರಿಗೆ ಅದ್ರದ್ದು ಬ್ಯಾಕು ಗೊತ್ತಿರಲಿಲ್ಲ. ಇದು ಗ್ಯಾರಂಟಿ ಲಕ್ಷಾಂತರ ರೂಪಾಯಿ ಇರುತ್ತೆ ಅಂದರೆ ಎಷ್ಟು ಹೇಳಿ ಮೇಡಮ್ ಅಂದಾಜು ಅಂದೆ.
ಅಯ್ಯೋ ಇದು ವರ್ಕ್ ನೋಡಿದ್ರೆ ಭಯ ಆಗ್ತದೆ, ಈ ಥರ ಯಾರ ಕೈಲೂ ಮಾಡೋಕ್ಕೆ ಆಗಲ್ಲ, ಹ್ಯಾಂಡ್ ವರ್ಕ್ ಅಂತೀರ ಈ ಲೆವೆಲ್ಗಿದೆ, ಇಷ್ಟು ಫಿನಿಶಿಂಗ್ ಇದೆ, ಇಷ್ಟು ಕ್ವಾಲಿಟಿಲಿದೆ ಅಂತ. ನಾನು ಎಷ್ಟಕ್ಕೆ ಇಸ್ಕೊಡ್ತೀರಾ ಮೇಡಮ್ ಇದನ್ನ ಎಲ್ಲರೂ ತಕ್ಕೊಡಿಸಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿ ನಿಮ್ಮ ಆ್ಯಂಕರ್ಗಳಿಗೆ ಕೇಳಿದೆ. ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ, ಆ ನ್ಯೂಸ್ ಗೊತ್ತಿಲ್ಲದೇ ಇರೋರು ಕೇಳಿದೆ. ಇದು ಗ್ಯಾರಂಟಿ 3 ಲಕ್ಷದ ಮೇಲೆ ಆಗುತ್ತೆ ಅಂದರು. 2,80,000 ಮೇಡಮ್ ಅಂದರು. ಅಂದರೆ ಅದು ಗೊತ್ತಾಗೋರಿಗೆ ಗೊತ್ತಾಗೋದು. ಈಗ ಮಾರುತಿ ಕಾರ್ 800 ಯೂಸ್ ಮಾಡಿದವ್ರಿಗೆ BMW ರೋಲ್ಸ್ ರಾಯ್ಸ್ ಬಗ್ಗೆ ಹೇಳಿದ್ರೆ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಅವ್ರು ಇದರಲ್ಲೂ 5 ಜನ ಕೂರ್ಬೋದು, ಅದರಲ್ಲೂ 5 ಜನ ಕೂರ್ಬೋದು, ಏನಕ್ಕೆ ಇದು ಇಷ್ಟು ರೇಟು, ಅದು ಓಡುತ್ತೆ ಇದು ಓಡುತ್ತೆ ಅಂತಾರೆ. ಈಗ ಇದನ್ನು ಮಾತಾಡೋರ ಕ್ವಾಲಿಟಿಯವ್ರ ಮಾತಾಡಿದ್ರೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ, ಇದನ್ನು ಮಾತಾಡೋ ಕ್ವಾಲಿಟಿಯವ್ರ ಬಗ್ಗೆ ಮಾತಾಡಿದ್ರೆ ಇದು ಅರ್ಥ ಆಗುತ್ತೆ, ಇದನ್ನು ಮಾತಾಡೋ ಕ್ವಾಲಿಟಿ ಜನದ ಬಗ್ಗೆ ಮಾತಾಡಿದ್ರೆ ರೋಲ್ಸ್ ರಾಯ್ಸ್ ಬಗ್ಗೆ ಗೊತ್ತಾಗುತ್ತೆ. ಆ ಥರ ನಾನು ಏನು ತರ್ತಿದ್ದೀನಿ ನಾಯಿ ಅನ್ನೋದು ಅವರು ಇಂಡಿಯಾಲಲ್ಲ ಬೇರೆ ಕಡೆ ಎಲ್ಲರೂ ಒಂದು ನಾಯಿ ತೋರಿಸ್ಲಿ, ಏನಕ್ಕೆ ಯುನಿಕ್ಕು, ಏನಕ್ಕೆ ಕಾಸ್ಟ್ಲಿ ಅಂತ ಹೇಳ್ತೀನಿ. ಈಗ ನಾನು ತರಿಸೋದು ವರ್ಲ್ಡ್ಗೆ ಬಿಗ್ಗೆಸ್ಟ್ ಇರುತ್ತೆ, ಇಲ್ಲ ವರ್ಲ್ಡ್ಗೆ ಟಾಲೆಸ್ಟ್ ಇರುತ್ತೆ, ಇಲ್ಲ ವರ್ಲ್ಡ್ಗೆ ರೇರೆಸ್ಟ್ ಇರುತ್ತೆ. ಎಲ್ಲಿಂದ ತರಿಸ್ತೀರಾ ಈ ನಾಯಿಗಳನ್ನ? ಸರ್ ಇದು ನನಗೆ ಬ್ರೋಕರ್ಸ್ ಇದ್ದಾರೆ ಸರ್, ಬ್ರೋಕರ್ಸ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ನಾನೊಬ್ಬನೇ ಈ ಥರ ನಾಯಿಗಳು ತೊಗೊಳ್ಳೋದು ಅನ್ನೋದು ಗೊತ್ತಿರುತ್ತೆ. ಅವ್ರೇನು ಮಾಡ್ತಾರೆ, ಆ ಥರ ರೇರ್ ಬ್ರೀಡ್ ಹುಡ್ಕಿದ್ರೇ ಸತೀಶ್ ತೊಗೊಳ್ಳೋದು ಅಂತ ಅವ್ರಿಗೆ ಗೊತ್ತಿರುತ್ತೆ, ಎಷ್ಟಾರ ಕೊಟ್ಟು ತೊಗೊಳ್ತಾನೆ ಅಂತ. ನನಗೆ ನಾರ್ಮಲ್ 1000 ಅಲ್ಲ 1 ಲಕ್ಷ ನಾಯಿ ತೋರಿಸಿದ್ರು ತೊಗೊಳ್ಳಲ್ಲ. ಏನಕ್ಕಂದರೆ ಅದು ತಂದರೆ ಅದು ಪಕ್ಕದ ಮನೆಯಲ್ಲೂ ಇದೆ, ಆ ರೋಡಲ್ಲೂ ಇದೆ, ಈ ರೋಡಲ್ಲೂ ಇದೆ ಅಂತ ಯಾರೂ ಹತ್ರಕ್ಕೂ ಬರಲ್ಲ. ಈಗ ಗೋಲ್ಡನ್ ಲ್ಯಾಬ್ರಡಾರ್, ಗ್ರೇಡನ್, ಡಾಬರ್ಮ್ಯಾನ್ ಅವೆಲ್ಲ ಎಲ್ಲರೂ ನೋಡಿರ್ತಾರೆ. ಇವಾಗ ನಾನೊಂದು ಮೂವಿದ ಬಗ್ಗೆನೇ ಹೇಳ್ತೀನಿ. ಒಂದು ಮೂವಿಲಿ ಒಂದು ನಾಯಿ ಮಾಡಿ ಫೇಮಸ್ ಆಯಿತು. ಅದು ಒಂದೇ ಫಂಕ್ಷನಿಗೆ ಬಂದಿತ್ತು, ನನ್ನ ನಾಯಿ ಒಂದು ಫಂಕ್ಷನಿಗೆ ಬಂದಿತ್ತು. ಅವರು ಕಾರಲ್ಲಿ ಇಳಿಸಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡೂ ಆ ನಾಯಿನ ನೋಡಲ್ಲ, ಹೆಸರು ಹೇಳಲ್ಲ. ಅದು ಪಾಪ ಅವಮಾನ ಆಗುತ್ತೆ. ಆ ಲ್ಯಾಬ್ರಡಾರ್ನ ಅದು ಎಷ್ಟು ಫೇಮಸ್ಸು, ಅಷ್ಟು ನಿಯತ್ತಾಗಿ ಅದ್ರದ್ದು ವರ್ಕ್ ಮಾಡಿ ಅಷ್ಟು ಫೇಮಸ್ಸು. ಆದರೂ ಮಲ್ಲೇಶ್ವರಮಲ್ಲಿ ಒಂದು ಫಿಲಿಮ್ದು ಲಾಂಚ್ಗೆ ಅದನ್ನು ಕರೆಸಿರ್ತಾರೆ, ನನ್ನೂ ಕರೆಸಿರ್ತಾರೆ. ಅದು ಹೋದರೆ ಸೆಕ್ಯೂರಿಟಿ ಗಾರ್ಡಿಗೆ ಕೂತಿರೋನು ಸುಮ್ಮನೆ ಏನೋ ಟಾಯ್ಲೆಟ್ಗೆ ಉಚ್ಚೋಗಿಸೋಕ್ಕೆ ಯಾರೋ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಥರ ಹಿಂಗೇ ಇರುತ್ತೆ. ನಾನು ಕಾರಿಂದ ಇಳಿಸ್ತೀನಿ ಸರ್, ಅವರೆಲ್ಲ ಅವ್ರ ಹೆಂಡ್ತಿ ಎಲ್ಲ ಎಲ್ಲರನ್ನೂ ಕರೆದು ಅಕ್ಕಪಕ್ಕ ಕಾರೆಲ್ಲ ನಿಲ್ಲಿಸಿ ಓಡಿ ಬರ್ತಾರೆ. ಇದು ನಂದು ಸರ್. ಅಂದರೆ ಅವ್ರಿಗೂ ನನಗೂ ಡಿಫ್ರೆನ್ಸು. ಅವ್ರು ಅದಕ್ಕೆ ಏನೇ ಟ್ರೈನ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ನಾನು ಬರೀ ಒಂದು ನಾಯಿ ಹಿಡ್ಕೊಂಡು ಇಳಿದ್ರೇ ಬಜಾರ್. ಆ ಥರ ಬಜಾರ್ ಆಗೋ ನಾಯಿನ ನನಗೆ ಗೊತ್ತು. ಈ ನಾಯಿ ಹಿಡ್ಕೊಂಬಂದ್ರೇ ರೋಡ್ ಜಾಮ್ ಆಗುತ್ತೆ, 2.5 ಕಿಲೋಮೀಟ್ರ್ ರೋಡ್ ಜಾಮ್ ಆಗುತ್ತೆ, ಇಷ್ಟು ಜನ ಸೇರ್ತಾರೆ, ಮೀಡಿಯಾ ಬರ್ತಾರೆ ಅನ್ನೋದು ಗೊತ್ತು. ಆ ಥರ ನಾಯಿನ ಹುಡುಕ್ತೀನಿ. ಅಂದರೆ ಅದು ಈಗ ಮನುಷ್ಯರಲ್ಲಿ ಸರ್ ಎಲ್ಲರೂ 6 ಅಡಿ, ಫಾರಿನರ್ 6.5 ಅಡಿ ಇರ್ತಾರೆ. ಒಬ್ಬ 8 ಅಡಿ 9 ಅಡಿ ಇದ್ದರೆ 1 ಕೋಟಿ ಜನದಲ್ಲಿ ಅವನು ಸ್ಪೆಷಲ್. ಆ 8 ಅಡಿ 10 ಅಡಿ ಇರೋನ್ನ ತೊಗೊಳ್ತೀನಿ. ಅದನ್ನು ನಾಯಿ ಕಂಪೇರ್ ಮಾಡ್ಕೊಳ್ಳಿ. ಆಮೇಲೆ ಯಾರ ಹತ್ರ ಇಲ್ಲದೇ ಇರೋ ಕಲರ್, ಒಬ್ಬ 3 ಕಲರ್ ಉಟ್ಬಿಟ್ಟಿರ್ತಾನೆ ಅಂದ್ಕೊಳ್ಳಿ. ಈಗ ಬಂದವರು ಅದೇನೋ ಅಂತಾರೆ ಅದಕ್ಕೆ, ಅಲ್ಬಿನೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಾರೆ. ಆ ಥರ 3 ಕಲರ್ ಇದ್ದರೆ ಅವನು ರೇರೆಸ್ಟು. ಆ ಥರ ನಾಯಿಯಲ್ಲಿ ರೇರ್ ಕಲರು, ರೇರ್ ಬ್ರೀಡು, ಅಂದರೆ ಹುಡುಕಿದ್ರೂ ಅದು ಸಿಗಲ್ಲ. ಆಮೇಲೆ ಆ ಜಾತಿ ಹೆಸ್ರು ನಾನು ಹೇಳಿದ್ರೆ ಹೌದಾ ಹಿಂಗೂ ಉಂಟಾ, ಈ ಥರ ಜಾತಿನೂ ಬರುತ್ತಾ ಅನ್ಬೇಕು. ಆ ಥರ ರೇರೆಸ್ಟು. ಆಮೇಲೆ ತೋಳ ಕ್ರಾಸಾಗಿ ಹುಟ್ಟಿರುತ್ತೆ. ಆ ಥರದ್ದು ಯಾರ ಹತ್ರನೂ ಇರಲ್ಲ. ಒಂದೇ ಒಂದು ಮನೇಲಿ ಫಾರಿನಲ್ಲಿತ್ತು, ಅವರಿಂದ ನಾನು ತೊಗೊಂಡು ಉಲ್ಫ್ ಡಾಗ್ ಅಂತ ಅದನ್ನು ವರ್ಲ್ಡ್ ನ್ಯೂಸ್ ಮಾಡಿದೆ. ಅದಕ್ಕೆ ಇಡಿನೂ ರೈಡ್ ಆಯಿತು. ಇಡಿ ರೈಡ್ ಆಯಿತು, ಮನೆ ತೋರಿಸಿದ್ರು, ನನ್ನನ್ನು ಹಿಡ್ಕೊಂಡು ಹೋದ್ರೆ ಸರ್ ಕೇಸ್ ಆಯಿತಾ ಸರ್? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬರೀ ಮನೆ ತೋರಿಸಿದ್ರು ಸರ್. ನಾನು ಏನಾರು ಜಿ ಪಿ ಕರ್ಕೊಂಡು ಹೋಗೋದು, ಅವ್ರ ಆಫೀಸಿಗೆ ಕರ್ಕೊಂಡು ಹೋಗೋದು, ಕೋರ್ಟಿಗೆ ಕರ್ಕೊಂಡು ಹೋಗೋದು ಏನಾರು ಆಯಿತಾ? ಆದರೆ ಹಿಡ್ಕೊಂಡು ಹೋಗ್ಬಿಟ್ರು, ಜೈಲಿಗೆ ಹಾಕ್ಬಿಟ್ರು, ಏನೇನೋ ಹಬ್ಸಿದ್ರು. ನಾನು ಅವತ್ತು 7ಕ್ಕೆ ಬಂದರು, 8:15 ಹೊಟ್ಟೋದ್ರು. ನಾನು ರಾತ್ರಿ 8 ಗಂಟೆಗೆ ಒಂದು ಹೀರೋಯಿನು ನನ್ನ ಮಗ ಪಾರ್ಟಿ ಮಾಡ್ಕೊಂಡು ಕೂತಿದ್ದೀವಿ ಸರ್. ಸರ್ ಇದ್ರ ಜೊತೆಗೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ, ಸೀಸನ್ 12 ನಿಮ್ಮದೇ ಆದಂಥ ಒಂದು ಚಾರ್ಮ್ ಸೃಷ್ಟಿ ಮಾಡಿದ್ರಿ. ಹಾಂ ಸರ್. ಸೊ ಒಂಟಿ ಜಂಟಿ ನಿಮಗೆ ಯಾವ್ದು ಬೆಸ್ಟ್ ಅನ್ನಿಸ್ತು? ಸರ್ ನಂಗೆ ಜಂಟಿನೇ ಬೆಸ್ಟ್ ಇತ್ತು. ಯಾಕಂದರೆ ಚಂದ್ರಪ್ರಭಾ ಅವರು ನಾನು ಅಷ್ಟು ಹೊಂದ್ಕೊಂಡು, ಅಷ್ಟು ಅಟ್ಯಾಚ್ಮೆಂಟು, ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಚೆನ್ನಾಗಿ ಫ್ಲೋ ಆಗ್ತಾಯಿತ್ತು. ಆದರೆ ಅದನ್ನು ಡ್ರಾಮಾ ಅಂತಲೇ ನಾವಿಬ್ಬರು ಮಾತಾಡಿಕೊಂಡೇ ಮಾಡ್ತಾಯಿದ್ವಿ. ಅಂದರೆ ನೀವು ಮೇಕಪ್ ಮಾಡೋದು ಇದು ಮಾಡಿ, ಇದೇ ಕಂಟೆಂಟ್ ಆಗುತ್ತೆ, ಇದೇ TRP ಆಗುತ್ತೆ, ನಾನು ಅಂತ ತಲೆ ಚಟ ಏನ್ರಿ ನೀವು ಅಂತ ಮಾಡ್ತೀವಿ ಅಂತ ಇದು ಮಾತುಕತೆ ಮಾಡಿಕೊಂಡೇ ಮಾಡ್ತಾಯಿದ್ದಿದ್ದು ಫಸ್ಟ್ ಡೇಯಿಂದನು. ಅದೇನಾಗುತ್ತೆ, ಒಂದಿನ ಲಾಕ್ಡೌನ್ ಆಗುತ್ತೆ, ಅದು ಇದಕ್ಕೆ ಕಿರಿಕಾಗಿ, ಅದೇನೋ ವಾಟರ್ ಪೊಲ್ಯೂಷನ್ದು. ಅವತ್ತು ಒಂದು ಹೋಟ್ಲಲ್ಲಿ ಇಟ್ಟಿರ್ತಾರೆ, ಅವತ್ತು ಮೈಕ್ ಇರಲ್ಲ, ಅವತ್ತು ಇನ್ನೂ ಡೀಪಾಗಿ ಮಾತಾಡ್ಕೊಬಿಡ್ತೀವಿ. ಏನಂದರೆ ಇಂಡಿಯಾ ಫುಲ್ಲಿಗೆ ಇದು ನ್ಯೂಸ್ ಆಗಿರುತ್ತೆ, ಲಾಕ್ಡೌನ್, ಬಿಗ್ ಬಾಸ್ ಲಾಕ್ಡೌನ್ ಆಯಿತು ಅಂತ. ನಾಳೆ ಹೆಂಗೂ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಚಿಂದಿ ಚಿತ್ರಾನ್ನ ಬೂಂದಿ ಮಾಡಿಸ್ಬಿಡೋಣ, ನಮ್ಮದು TRP ಓಡ್ಬಿಡುತ್ತೆ ಅಂದ್ಬಿಟ್ಟು ಜಗಳ ಆಡೋಂಗೆ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಆದರೆ ಈ ಲೆವೆಲ್ಗೆ ಡ್ರಾ ಮಾಡಿ ನನ್ನೇ ಕಳ್ಳ ಮಾಡ್ತಾರೆ, ಕೆಟ್ಟವನು ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಕಳ್ಳ ಅಂದರೆ ನಾನೇ ಸುಳ್ಪುರ್ಕ ಥರ ಮಾಡ್ತಾರೆ ಅಂತ. ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಇವ್ರೇನು ಮಾಡ್ತಾರೆ, ಇವ್ರಿಗೆ ಸಿಟ್ಟು ಬಂದಿರಲ್ಲ, ಇರಿಟೇಷನ್ನು ಆಗಿರಲ್ಲ. ನಾನು 2 ಅವರ್ ಸ್ನಾನನೂ ಮಾಡ್ತಿರಲ್ಲ, ದಿನ ಬರೀ 20 ನಿಮಿಷ ಸ್ನಾನ ರೆಗ್ಯುಲರ್. ವಾರಕ್ಕೊಂದ್ಸಲಿ ಮಾತ್ರ
10 ನಿಮಿಷ ಸ್ನಾನ ಪ್ಲಸ್ 20 ನಿಮಿಷ ಹೇರ್ ಡೈ, ಅದು ಟೋಟಲ್ 40 ನಿಮಿಷ ಆಗೋದು ಬಣ್ಣ ಹಾಕೊಳ್ಳೋ ದಿನ. ಅವತ್ತು ಬಣ್ಣ ಹಾಕ್ಕೊಳ್ತಾ ಇರ್ತೀನಿ, 40 ನಿಮಿಷ ಆಗಿರುತ್ತೆ. ಆಮೇಲೆ 2 ಇರುತ್ತೆ, ಒಂದು ಬಿಸಿನೀರು ಒಂದು ತಣ್ಣೀರು. ಎಲ್ಲ ಬಿಸಿನೀರಿಗೆ ಹೋಗೋದು, ತಣ್ಣೀರಿಗೆ ಬಾಕ್ಲು ತೆಗೆದ್ಬಿಟ್ಟು ಹೋಗಿ ಅಂದರೆ ಹೋಗಲ್ಲ ಅಂತಾರೆ. ನಾನು ಎಲ್ಲರಿಗೂ ನೀವು ಹೋಗ್ತೀಯಾ ಎಲ್ಲ ಕೇಳ್ಬಿಟ್ಟು ಖಾಲಿ ಇರೋ ಟೈಮಲ್ಲೇ ಹೋಗ್ತೀನಿ. ಯಾಕಂದರೆ ತಣ್ಣೀರಲ್ಲೇ ಮಾಡೋದು, ನನಗೇನು ಬಿಸಿನೀರು ಸುಖ ನನಗೆ ಬೇಕಾಗಿಲ್ಲ, ತಣ್ಣೀರಿಗೆ ಹೋಗೋದು. ಆದರೆ ನಾನು ಹೋದಾಗಲೇ ಬೇಕು ಅಂತ ತಟ್ಟೋದಿಲ್ಲ. ಎಷ್ಟೊತ್ತು ಅಂತ ಇವರೇ ಹೇಳಿ ಡ್ರಾಮಾ ಮಾಡಿಸೋದು. ಆಮೇಲೆ ನಾನು ಬರೋ ಅಷ್ಟೊತ್ತಿಗೆ ನನಗೆ ಒಳಗೆ ಏನಾಗಿದೆ ಗೊತ್ತಿಲ್ಲ. ಅಂದರೆ ಈ ಲೆವೆಲ್ಗೆ ಇವ್ರು ಪ್ಲ್ಯಾನ್ ಹಾಕ್ಕೊಂಡವ್ರೆ ಅಂತಲೂ ಗೊತ್ತಿರಲಿಲ್ಲ ಚಂದ್ರಪ್ರಭು ಅವರು. ಹೋಗ್ಬಿಟ್ಟು ಗ್ಲಾಸ್ ಎಲ್ಲ ಹೊಡೆದು ಫುಲ್ ಇದು ಮಾಡಿ ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ಡ್ರಾಮಾ ಮಾಡಿ ಅವ್ರನ್ನೆಲ್ಲ ಅವ್ರದ್ದು ನಿಜ ಅಂತ ನಂಬಿಸ್ಬಿಟ್ಟು, ಅಂದರೆ ನಾನು ಅಂದ್ಕೊಂಡಿದ್ದೀನಿ ನಾವು ಮಾತಾಡಿರೋ ಡ್ರಾಮಾ ನಡೀತಾ ಇದೆ ಅಂತ. ಆದರೆ ಬಂದವ್ರು ಏಕ್ದಮ್ ನನ್ನ ಮೇಲೆ ನುಗ್ಬಿಟ್ಟು ರ್ಯಾಶಾಗಿ ಅವ್ರನ್ನ ಕಣ್ಣೀರು ಹಾಕ್ಸ್ಬಿಟ್ಟೆ, ನೀನು ಎಂಥವನು ಹಂಗೆ ಹಿಂಗೆ ಅಂತ ರಿಯಲ್ಲಾಗಿ ಬೈತಾ ಇದ್ದಾರೆ. ಅಂದರೆ ಅವ್ರು ಬೈತಾ ಇರೋದು ರಿಯಲ್ ಅವನ್ನ ಕಣ್ಣೀರು ಹಾಕಿದ್ದೀನಿ ಥರ. ನಾನು ನೋಡಿದೆ, ಇದು ಯಾಕೋ ಅವರು ರಿಯಲ್ ಅನ್ನಂಗೆ ಇದರಲ್ಲ, ಇನ್ನು ನನಗೆ ಇಷ್ಟು ಬೈತಾಯಿದ್ರು ಸುಮ್ಮನಾಗಿಸ್ಬಿಟ್ಟು ಅಂದ್ಬಿಟ್ಟು ನೋಡ್ತಾ ಇದ್ರೆ ನನ್ನ ಕೆಟ್ಟೋರು ಮಾಡಿಬಿಟ್ರು ಫುಲ್ಲು. ನನಗೆ ಪಿತ್ತನೆ ತೆಗೆಬಿಟ್ಟು ಎಲ್ಲರಿಗೂ ರ್ಯಾಶಾಗಿ ಇವ್ರಿಗೂ ಬೈದ್ಬಿಟ್ಟೆ. ಆಮೇಲೆ ಅವರು ಡ್ರಾಮಾ ಆಡ್ಕೊಂಡು ಕೆಳಗೆ ಕೂತ್ಕೊತಾರೆ. ಆಮೇಲೆ ಮಂಜು ಭಾಷಿಣಿಯವ್ರು ಬರ್ತಾರೆ, ಡ್ರಾಮಾ ರೀ 5 ನಿಮಿಷಕ್ಕೆ ನಮ್ಮದು ಏನೋ ಬಿಡಿ ಸೆಟ್ ಆಗುತ್ತೆ ಇದು ಮಾಡ್ತೀವಿ ಅಂದರೆ, ಡ್ರಾಮಾನ ಅಂದ್ಬಿಟ್ಟು ಅದು ನಂಬ್ತಾ ಇಲ್ಲ. ಅಂದರೆ ನಾನು ಹೇಳೋದು ನಂಬ್ತಾ ಇಲ್ಲ, ನಾನು ಕಣ್ಣು ನೋಡೋದೆಲ್ಲ ಹೇಳ್ತಾ ಇದ್ದೀನಿ, ನಂಬ್ತಾನೇ ಇಲ್ಲ. ಅಂದರೆ ಆ ಲೆವೆಲ್ಗೆ ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟು ಒಂದು ಕಡೆ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರ ಅಂತ ಸೇರ್ಕೊಂಡು ಚಂದ್ರಪ್ರಭು ಅವರು ಟಾರ್ಗೆಟ್ ಮಾಡಿದ್ರು, ಜೊತೆಲಿ ಇತ್ಕೊಂಡು. ಅದು ನನಗೆ ಇನ್ನೂ ಬೇಜಾರಾಯಿತು. ಯಾಕಂದ್ರೆ ನನಗೆ ಇವತ್ತವರೆಗೂ ಅವ್ರ ಮೇಲೆ ಯಾವ ಜಗಳ ಇಲ್ಲ. ಇಬ್ಬರು ಎಷ್ಟು ಹೊಂದಾಣಿಕೆ ಇದ್ವಿ ಅಂದರೆ ಆಚೆ ಬಂದರು ದಿನ ಅವ್ರ ಮನೆಗೆ ಹೋಗೋದು, ನಮ್ಮ ಮನೆಗೆ ಬರೋದು, ಆ ಲೆವೆಲ್ ಫ್ರೆಂಡ್ಶಿಪ್ಪು ಇವತ್ತಿಗೂ ಇತ್ತು. ಆದರೆ ಇವರು ಒಳಗಡೆ ಮಸ್ತಿ, ಇವ್ರು ಒಳ್ಳೆಯವ್ರು ಅನ್ಸ್ಕೊಂಡು ಕರುಣೆ ತೋರಿಸ್ಕೊಂಡು ಅಳ್ಕೊಂಡು ನನ್ನನ್ನು ಕೆಟ್ಟವನು ಮಾಡ್ತಾಯಿದ್ದಾರೆ ಅನ್ನೋದು ಲಾಸ್ಟ್ ದಿನದವರೆಗೂ ಗೊತ್ತಾಗಿಲ್ಲ. ಲಾಸ್ಟ್ ದಿನ ಯಾವತ್ತು ಗೊತ್ತಾಯಿತು ಅವತ್ತು ಟಾಯ್ಲೆಟಲ್ಲಿ, ಸರ್ ಇದು ಯಾಕೋ ಜಾಸ್ತಿ ಆಯಿತು ಡ್ರಾಮಾ ಅಂದ್ಬಿಟ್ಟು ಇದನ್ನು ರಿಯಲ್ಲಾಗಿ ಅವ್ರನ್ನೆಲ್ಲ ನನ್ನ ಕೆಟ್ಟವ್ರು ಮಾಡಿಸ್ತಾ ಇದ್ದೀರಾ, ನಾನು ಕಣ್ಣು ನೋಡ್ದು ಹೇಳಕ್ಕೆ ಹೋದರೆ ಇಲ್ಲ ಅಂತ ತಿರ್ಗಾ ಅದನ್ನು ನಿಮ್ಮದೇ ನಿಜ ಥರ ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ನಂಗೆ ಯಾಕೋ ಇದು ಸಿಟ್ಟಾಗಿ ಬರ್ತಿದೆ. ನೀವು ಆಚೆ ಜನ ನನ್ನನ್ನೇನು ಅನ್ಕೊತಾರೆ, ನೀವು ಒಳ್ಳೆಯವ್ರು ಆಗ್ತಾಯಿದ್ದೀರಾ, ನಾನು ಕೆಟ್ಟವನಾಗ್ತಾಯಿದ್ದೀನಿ, ಸರಿ ಇಲ್ಲ ಅಂತ ಮಾತಾಡ್ತೀನಿ. ಅವತ್ತೇ ಕಟ್ಟಾಗತ್ತದು. ಕಟ್ಟಾಗೋಕ್ಕೆ ಹೋದಾಗ ಅವ್ರಿಗೆ ಹೇಳ್ಕೊಂಡು ಹೋಗ್ತೀನಿ, ಸರ್ ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ಕೊತೀನಿ, ನೀವು ಮಾತಾಡಬೇಡಿ, ನೀವು ಮನಸ್ಸಲ್ಲಿರೋದು ಹೇಳ್ಕೊಳ್ಳಿ, ನಾನು ಮಾತಾಡಲ್ಲ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತೀವಿ. ಒಳಗೆ ಹೋಗಿ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹಿಂಗೆ ಏನು ಕಿತ್ಕೊಂಡು ತಿರ್ಗಾ ಕಣ್ಣೀರು ತಿರ್ಗಾ ಅದೆಲ್ಲ ಡ್ರಾಮಾ ಅನ್ಸುತ್ತಾ? ನಾವು ಮಾತಾಡ್ಕೊಂಡು ನಮ್ಗೆ ಗೊತ್ತಿರಲ್ವಾ ಸರ್, ಮತ್ತೆ ಯಾಕೆ ಕ್ಯಾಮ್ರಾದ ಮುಂದೆ ಆ ಥರ ಒಂದು ನಿಮಿಷ ಕೇಳಿಸಿ. ಮಗನ ಮೇಲೆ ನಾನು ಹೆವಿ ಪ್ರಾಣ ಇಟ್ಟಿದ್ದೀನಿ. ದೇವರು ನಂಬಲ್ಲ, ಅಪ್ಪ ಅಮ್ಮನೂ ಅಷ್ಟು ಪ್ರೀತಿ ಇಲ್ಲ. ಮಗನ್ನ ದೇವರು ಅಪ್ಪ ಅಮ್ಮ ಎಲ್ಲ ಅಲ್ಲ ಅವನಲ್ಲಿ ಕಾಣ್ತೀನಿ, ಅಂದ್ರೆ ಅಷ್ಟು ಇಷ್ಟ. ಅವನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಇದು ಡೇ 1 ಡ್ರಾಮಾ ಮಾಡಿರೋದು. ಕೆಲವೊಬ್ರು ಹೇಳ್ತಾರೆ ಬಿಗ್ ಬಾಸ್ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಸ್ಕ್ರಿಪ್ಟ್ ಕೊಟ್ಟಂಗೆ ಸ್ಪರ್ಧಿಗಳು ಆಡ್ತಾರೆ. ನಿಮಗೆ ಸ್ಕ್ರಿಪ್ಟ್ ಕೊಟ್ಟು ನಾನೇ ಸಾಕ್ಷಿ, ಸುಳ್ಳು ಸರ್. ಅದು ಏನಂದರೆ ಗೇಮ್ ಕೊಡ್ತಾರೆ. ಅಂದರೆ ಈಗ ನೀವೆಲ್ಲ ರಾಜರು, ನೀವು ಸೇವಕರು ಅಂತ ಅಷ್ಟೇ. ಆದರೆ ರಾಜರು ಹೆಂಗೆ ಬಿಹೇವ್ ಮಾಡಬೇಕು ನಾವು ರೆಡಿ ಮಾಡ್ಕೋಬೇಕು, ಸೇವಕರು ಹೆಂಗಿರಬೇಕು ನಾವು ರೆಡಿ ಮಾಡ್ಕೋಬೇಕು. ಅದನ್ನು ನೀವು ಕೆಲಸ ಮಾಡಬೇಕಾ ಮಾಡಬಾರ್ದೂ ಹೇಳಲ್ಲ ಅವರು, ಬರೀ ಇಷ್ಟು ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ನೀವು ಒಂಟಿಗಳು ರಾಜರು, ಜಂಟಿಗಳು ಸೇವಕರು, ಇಷ್ಟೇ ಹೇಳೋದು. ನಾವು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಸೇವಕರು ಅಂದರೆ ಅವ್ರಿಗೆ ಸೇವೆ ಮಾಡ್ಕೊಂಡಿರಬೇಕು, ಇಲ್ಲ ಉಲ್ಟಾ ಸೇವಕರು ಇರ್ಬೋದು. ಆದರೆ ಎರಡೂ ಹೇಳಲ್ಲ ಅವರು, ಕೆಲಸ ಮಾಡಬೇಕಾ ಮಾಡಬಾರ್ದು ಹೇಳಲ್ಲ ಸರ್. ಇದ್ರ ಜೊತೆಗೆ ಸ್ಕ್ರಿಪ್ಟೆಡ್ ಅಂತೂ ಸುಳ್ಳು ಸರ್, ಅದೆಲ್ಲ ಸುಳ್ಳು. ಇದ್ರ ಜೊತೆಗೆ ಸುದೀಪ್ ಸರ್ ನಿಮ್ಗೊಂದು ಹೆಸರು ಇಡ್ತಾರೆ, ಚಂದ್ರಪ್ರಭು ನಿಮಗೆ. ಸೊ ಆ ಹೆಸರು ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ. ಸೊ ಹೊರಗಡೆ ಓಡಿದ್ಯಾ ನಂಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಿದ್ದಾರೆ. ಸೊ ನಿಮ್ಗೆ ಇಷ್ಟ ಆಗುತ್ತಾ ಆ ಹೆಸರು ಕರೆದಾಗ? ಆ ಹೆಸರು ನಿಮ್ಮ ಇಂದಾನೆ ಹೇಳ್ಬಿಟ್ರು. 8ನೇ ಕ್ಲಾಸಲ್ಲೇ ಹುಡುಗರೆಲ್ಲ ಹೆಸರಿಟ್ಟು ಗ್ರೀಟಿಂಗ್ ಕಾರ್ಡ್ಗಳೆಲ್ಲ ಕೊಡೋರು ನನಗೆ, ಪ್ರಪೋಸ್ ಮಾಡ್ಕೊಂಡು ಅಮೆರಿಕಾನ್ ಅಂತ. ಯಾಕಂದರೆ ಅವಾಗಲೇ ಅಮೆರಿಕಾನ್ ತುಂಬ ಫೇಮಸ್ಸು. ಆ ಟೈಮಲ್ಲಿ ನಾನು ಅವ್ನ ಥರ ಇದ್ದೀನಿ ಅಂತ ಹೇಳೋರಲ್ಲ, ನಂಗೆ ಖುಷಿ ಆಗೋದು, ಹೆಮ್ಮೆ ಆಗೋದು. ಅದನ್ನು ಅವ್ರ ಮುಂದೆ ಹೇಳಿದೆ ನಾನು. ಅಂದರೆ ಡ್ರೆಸ್ ಸೆನ್ಸ್ ಬಗ್ಗೆ ಅದೇನೋ ಮಾತು ಬಂತು ಅವಾಗ, ಹಂಗೆ ಆವಾಗ ಚಿಕ್ಕವರದಾಗ ಅಮೆರಿಕಾನ್ ಅಂತಿದ್ರು ಅಂತ, ಅಷ್ಟು ಸ್ಮಾರ್ಟ್ ಇದ್ದೆ ಅಂತ ಏನೋ ಹೇಳ್ಕೊಂಡೆ. ಅದಕ್ಕೆ ಹಂಗಾರೆ ನೀವು ಅಮೆರಿಕಾನ್ ಆದರೆ ಅವ್ರು ಶಾರುಖ್ ಖಾನ ಅಂದ್ಬಿಟ್ರು. ಅದು ಹಂಗೆ ಅಮೆರಿಕಾನ್ ಶಾರುಖ್ ಖಾನ್ ಅಂತ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ಒಳಗಡೆನೂ ಮಟನ್ ಅಂತ ಏನೋ ಇದು ಮಾಡಿದ್ದಕ್ಕೆ 1/4 kg ಚರ್ಬಿ ತಿಂತೀನಿ ಅಂದರೆ ಚರ್ಬಿ ಸತೀಶ ಅಂತ ಕಾಕ್ರೋಚ್ ಅವ್ರು ಇದು ಮಾಡಿದ್ರು. ಅದು ಮನಸ್ಸಿಂದ ಖುಷಿ ಸಿಕ್ತು ನನಗೆ. ಚರ್ಬಿ ಸತೀಶ ಅಂದರೂ ನನಗೇನು ಕೆಡ್ದಂಗೆ ಅನ್ನಿಸ್ಲಿಲ್ಲ. ಆದರೆ ಡಾಗ್ ಸತೀಶ ಅನ್ನಲ್ಲ, ಧನು ಅದೊಂದು ಹೆವಿ ಸಿಟ್ಟು ಬಂತು ಸರಿ. ಇದ್ರ ಜೊತೆಗೆ ಕೀಳಾಗಿ ಮಾತಾಡಬಾರ್ದು ವೃತ್ತಿ ಬಗ್ಗೆ. ಇದ್ರ ಜೊತೆಗೆ ಒಂದಷ್ಟು ಜನ ಅಲ್ಲಿ ಆಟ ಅದೆಲ್ಲ ಗೇಮ್ಸ್ ನೋಡ್ತಾ ಇದ್ರೆ, ಇಲ್ಲಿ ಮೈಂಡ್ ಗೇಮ್ ವರ್ಕ್ ಆಗುತ್ತೆ, ಫಿಸಿಕಲ್ ಗೇಮ್ ವರ್ಕ್ ಆಗುತ್ತೆ ಸರ್. ಇಲ್ಲಿ ಇನ್ನೂ ನನಗೂ ಅರ್ಥ ಆಗಿಲ್ಲ ಸರ್. ಇವಾಗ ನಾನು ಜಗಳ ಆಡಬೇಕಿತ್ತ, ಆಡಬಾರ್ದಿತ್ತ, ಒಳ್ಳೆಯವನು ಅನ್ಸ್ಕೋಬೇಕಿತ್ತ, ಕೆಟ್ಟವನು ಅನ್ಸ್ಕೋಬೇಕಿತ್ತ, ಡಬಲ್ ಗೇಮ್ ಮಾಡಬೇಕಿತ್ತ, ಇವಾಗಲೂ ಗೊಂದಲದಿಂದನೇ ಆಚೆ ಬಂದಿದ್ದೀನಿ ಸರ್. ಅಂದರೆ ಇಲ್ಲಿ ಯಾರು ಕೆಟ್ಟವರು ಅಲ್ಲಿದ್ದಾರೆ, ಒಳ್ಳೆಯವರು ಅನ್ಸ್ಕೊಂಡವ್ರು ಆಚೆ ಇದ್ದೀವಿ ಸರ್. ಇದ್ರ ಜೊತೆಗೆ
ಸತೀಶ್ ಅವ್ರಿಗೆ ಮಂಜು ಭಾಷಿಣಿ ಹೆಸರು ಕೇಳ್ತಿದ್ದಂತಲ್ಲಿ ಎಲ್ಲಿಲ್ಲದ ಕೋಪ ಏನು ಸರ್ ಮಂಜು ಭಾಷಿಣಿ ಅವ್ರ ಮೇಲೆ ಅಷ್ಟೊಂದು ಕೋಪ ನಿಮಗೆ? ಅವರು ಮನೇಲಿ ಶಕುನಿ ಥರ ಡಬಲ್ ಗೇಮ್ ತ್ರಿಬಲ್ ಗೇಮ್ ಇವ್ರನ್ನ ಗುಂಪಾಕೊಂಡು ಗುಂಪುಗಾರಿಕೆ ಮಾಡ್ಕೊಂಡದ್ರಲ್ಲಿ ಲೀಡರ್ ಅವರು, ಮೋಟಿವೇಶನ್ ಸ್ಪೀಕರು ಅವರೇ, ಬುದ್ಧಿ ಹೇಳೋದು ಅವರೇ, ಅಲ್ಲಿ ಪಿನ್ ಹೊಡೆಯೋದು ಇವರೇ, ಇಲ್ಲಿ ಬಂದು ಮಾತಾಡಿ ಅಲ್ಲಿ ಹೋಗಿ ಜಗಳ ತಂದಿಕ್ಕೋದು. ಆ ಥರ ಅವರು ನನಗೆ ಫಸ್ಟ್ ವೀಕಲ್ಲಿ ನನಗೆ ನಾಮಿನಿ ಮಾಡಲ್ಲ, ಒಬ್ಬರು ಸತೀಶ್. ಯಾಕಂದರೆ ಅಷ್ಟು ಹೆಸರು ತೊಗೊಂಡಿರ್ತೀನಿ, ಮನೇನ ಅಷ್ಟು ಕ್ಲೀನು, ಟಾಯ್ಲೆಟ್ ಅಷ್ಟು ಕ್ಲೀನು. ಅದು ಯಾವ ಲೆವೆಲ್ಗೆ ಅಂದರೆ ಕಾಟಾಚಾರಕ್ಕೆ ಹೋಗ್ತಾರಲ್ಲ, ನಮ್ಮ ಮನೇನ ಇದು ಇಷ್ಟು ಮಾಡಿದ್ರೆ ಸಾಕು ಅಂತ, ಆ ಥರ ಅಲ್ಲ. ನನ್ನ ಮನೆ ನನ್ನ ಸ್ವತ್ತು ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಅದರಿಂದ 3 ಸಲ ಚಪ್ಪಾಳೆಗೆ ಇಟ್ಟಿಸ್ಕೊಂಡೆ ಓಲ್ ಮನೆ ಟೀಮಿಂದ. ಅದನ್ನು ಹಾಕೇ ಇಲ್ವಂತೆ, 3 ಸಲ ಚಪ್ಪಾಳೆ ಹೊಡೆದ್ರು ಎಲ್ಲರೂ. ಮಂಜು ಭಾಷಿಣಿಯೂ ಚಪ್ಪಾಳೆ ಹೊಡೆದ್ರು. ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಎಷ್ಟು ಟಾಯ್ಲೆಟ್ ನೀಟಾಗಿದ್ದಾರೆ, ಅಡುಗೆ ಮನೆ ಎಷ್ಟು ನೀಟಾಗಿಟ್ಟಿದ್ದಾರೆ, ಆ ಸ್ಟವ್ ಜಾಗ ಮುಂದೆ ಅಡುಗೆ ಮಾಡೋದು ಅದನ್ನು ಎಷ್ಟು ನೀಟಾಗಿದ್ದಾರೆ, ಪಾತ್ರೆ ತೊಳೆದ ಮೇಲೆ ಅದನ್ನು ಹೆಂಗೆ ಶೆಲ್ಫಲ್ಲಿ ಪ್ರೊಫೆಷ್ನಲಾಗಿ ಜೋಡಿಸಿದ್ದೀನಿ, ಅದಕ್ಕೆ 3ಕ್ಕೂ ಚಪ್ಪಾಳೆ ತಟ್ಟಿಸ್ಕೊತೀನಿ. ಅದನ್ನು ಹಾಕೇ ಇಲ್ಲ ಇಲ್ಲಿ, ಹಾಕಿಲ್ವಂತೆ. ಯಾಕಂದ್ರೆ ಚಪ್ಪಾಳೆ ಯಾವಾಗ ಹೊಡೆದ್ರು ಅಂತ ಕೇಳಿದ್ರು ಜನ. ಆಚೆ ಬಂದಮೇಲೆ ಬೇರೆ ಫ್ರೆಂಡ್ಸು 3 ಸಲ ಚಪ್ಪಾಳೆ ಹೊಡೆಸ್ಕೊಂಡೆ ಸರ್. ಒಂದಿನ ಕಣ್ಣೀರು ಬಂದ್ಬಿಡ್ತು. ಕಾರಣ ಏನಂದರೆ, ನಾವು ಸೇವಕರು, ಅರಸರು ಹೇಳಿದ್ದು ಮಾಡಬೇಕು, ನಮ್ಮದು ಕೆಲಸ ವಹಿಸಿರ್ತಾರೆ, ಅದನ್ನು ತಿಳ್ಕೊಂಡು ನಾನು ಮಾತ್ರ ಮಾಡ್ತಾಯಿದ್ದೀನಿ, ನಿನ್ನ ಜಂಟಿಗಳು ಮಾಡ್ತಾಯಿಲ್ಲ. ಅದರಲ್ಲಿ ಅಭಿಷೇಕ್ ಬಂದು ನಾನೇ ಕಿಲಾಡಿ ನಾನೇ ಪರ್ಫೆಕ್ಟ್ ಅನ್ನೋ ಥರ ಆಡೋನು. ಒಂದು ಲೋಟ ಇರುತ್ತೆ ಸರ್ ಮೇಕಪ್ ರೂಮಲ್ಲಿ, ಒಂದು ಲೋಟ ಯಾರೋ ಕಾಫಿ ಕುಡಿದು ಅಲ್ಲಿ ಇಟ್ಟಿರ್ತಾರೆ. ಅವನು ಅಂತ ಬಿಲ್ಡಪ್ ಥರ, ಅಂದರೆ ಅವನು ಕ್ಯಾಮ್ರಾ ಎಲ್ಲ ಅಲ್ಲಿಗೆ ಹೋಗಲಿ ಅಂದ್ಬಿಟ್ಟು ಬಿಲ್ಡಪ್ ಥರ ಯಾವನು ಎಲ್ಲಿಟ್ಟಿದ್ದು ಹಂಗೆ ಹಿಂಗೆ ಅಂತ. ಇವರು ಸರಿ ಕೆಲಸ ಮಾಡೋಕ್ಕಲ್ವಾ ಅಂತ ಅರಮನೆಯವರು ಬೈತಾ ಇರ್ತಾರೆ, ರಾಜರು ಬೈತಾ ಇರ್ತಾರೆ. ನನಗೆ ಎಲ್ಲ ಕೆಲಸ ಮಾಡಿ ಪಾತ್ರೆ ತೊಳಿತಾ ಇರ್ತೀನಿ, ಅಲ್ಲಿಂದ ಬರ್ತೀನಿ. ಅಂದರೆ ಏನಕ್ಕೆ ಅವ್ರ ಹತ್ರ ಏಳ್ಸ್ಕೊಳಂಗೆ ಇಟ್ಕೋಬೇಕು, ರಾಜರು ಬೈಯಂಗೆ ನಾವ್ಯಾಕೆ ಇಟ್ಕೋಬೇಕು, ತಿಳ್ಕೊಂಡು ನಾವು ಮಾಡಿಬಿಟ್ರೆ ಇವಾಗ ಕಣ್ಣಿಗೆ ಅವನಿಗೆ ಕಾಣಿಸ್ದ, ಅವನೇ ಎತ್ಕೊಬಂದು ಕೊಟ್ಟಿದ್ರೆ ನಾನೇ ತೊಳೆದು ಬಿಡ್ತಿದ್ದೆ. ಅದಕ್ಕೆ ಬೈಕೊಂಡು ಬರ್ತೀನಿ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂದರೆ ಯಾಕೆ ನಾವು ಕೆಟ್ಟ ಹೆಸರು ತೊಗೋಬೇಕು, ಒಳ್ಳೆ ಸೇವಕರು ಅನ್ನಿಸ್ಕೊಳ್ಳೋಣ ಅಂತ ಬೈತಾ ಇದ್ದಾಗ ಕಣ್ಣೀರು ಬರುತ್ತೆ. ಆದರೆ ನಾನು ಡ್ರಾಮಾ ಗಿರಾಕಿ ಅಲ್ಲ, ಸುಮ್ಮನೆ ಹಿಂಗೆ ಸೋರಂಗೆ ಕಣ್ಣಲ್ಲೇ ನೀರು ಬರುತ್ತೆ. ಜಾನೂರು ನೋಡ್ಬಿಟ್ಟು ಕಣ್ಣೀರು ಬರ್ತಾ ಇದೆ ಅಂತಾರೆ, ಹಂಗೆ ಕಂಟ್ರೋಲ್ ಮಾಡ್ಕೊಬಿಡ್ತೀನಿ. ಯಾಕಂದ್ರೆ ನನಗೆ ಅತಿ ಜನ ಪ್ರೀತಿ ಡೌ ಮಾಡಿ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ನನಗೆ ನನ್ನ ಬಿಹೇವ್ಗೆ ಅವರು ಇಷ್ಟ ಆದರೆ ಇದು ಕೊಡಲಿ, ಆ ಥರ ನಾನು ಇದ್ದೆ. ಅದಾದಮೇಲೆ ಏನು ಮಾಡ್ತಾರೆ, ಎಲ್ಲ ಜಗಳ ಕೂಲ್ ಆದಾಗ ನನಗೆ ಎಲ್ಲ ಕ್ಲಾಪ್ಸ್ ತರ್ತಾರೆ, ಹತ್ತು ಬಿಡ್ತೀನಿ ಸರ್. ಇದ್ರ ಜೊತೆಗೆ ಅಲ್ಲಿ ರಿಯಲ್ ಆಗಿ ಆಡ್ತಾ ಇರೋದು ಯಾರು, ಅವರ ಮುಖವಾಡವನ್ನು ಹಾಕಳದೆ ತೋರಿಸ್ಕೊಳ್ತಾ ಇರೋದು ಯಾರು ಸರ್ ಆ ಸ್ಪರ್ಧಿ? ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ಮುಖವಾಡ ಅನಿಸುತ್ತೆ. ಆದರೆ ರಿಯಲ್ ಆಗಿ ಆಡ್ತಾ ಇರೋದು ರಕ್ಷಿತಾ ಪಾಪ ಈಗೆಲ್ಲ ಟಾರ್ಗೆಟ್ ಮಾಡ್ತಾರಲ್ಲ ಅವರು, ಮಲ್ಲಮ್ಮ, ಅವರು ಡ್ರಾಮಾನೇ ಇಲ್ಲ. ಆಮೇಲೆ ಗಿಲ್ಲಿ ಸರ್ ಗಿಲ್ಲಿ ತುಂಬ ತಂದಿಕ್ಕೋದು ಮಾಡ್ತಾಯಿದ್ದಾರೆ, ಕಾಮಿಡಿ ಜೊತೆಗೆ ತಂದಿಕ್ಕೋದು ತುಂಬ ಮಾಡ್ತಾಯಿದ್ದಾರೆ. ಆಮೇಲೆ ನನಗೆ ಮಾತುಗೂ ನನಗೆ ಸುಮ್ಮನೆ ಇರು ಅಂದರೆ ನಾನು ಮಾತಾಡೋಕ್ಕೆ ಬಿಡದೆ ಅವ್ರಿಗೆ ಕೋರ್ಸ್ ಮಾಡಿ ಆಚೆಯಿಂದ ಯಾರೋ ಕಳಿಸಿದ್ದಾರೆ ಸರ್. ಮಾತಾಡಿದ್ರೆ ಅವ್ರು ಹೈಲೈಟ್ ಆಗೋದು, ಅವ್ರನ್ನ ಮಾತಾಡೋಕ್ಕೆ ಬಿಡಬಾರ್ದು ಅನ್ನೋದು ಚಂದ್ರಪ್ರಭಾಗೂ ಇವ್ರಿಗೂ ಟ್ರೈನಿಂಗ್ ಆಗಿ ಬಂದುಬಿಟ್ಟಿದ್ದಾರೆ. ಅವರು ನಾನು ಏನಾರು ಸ್ಟೋರಿ ಕೇಳಿದ್ರೆ ಸುಳ್ಳು, ಬೋಗಸ್ಸು, ಫೇಕು, ಸುಮ್ಮನೆ ಅಂದರೆ ನಾನು ಹೇಳೋಕ್ಕೆ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ, ಮಧ್ಯಕ್ಕೆ ಬಾಯಿ ಹಾಕಿ ಕಟ್ ಮಾಡಿಬಿಡೋದು. ಅಂದರೆ ನಂದೇನು ನಾನು ಹೇಳ್ಕೊಳಂಗೆ ಇಲ್ಲ, ಅದನ್ನು ಕತ್ತರಿಸಿ ಇಡೋದು. ಆ ಥರ ಕೆಟ್ಟ ಬುದ್ಧಿನೂ ಇದೆ. ಆದರೆ ಮನೆ ಎಂಟರ್ಟೈನ್ಮೆಂಟ್ ಗಿಲ್ಲಿಯವರೇ ಮಾಡ್ತಾರೆ. ಅಶ್ವಿನಿ ಸರ್, ಅಶ್ವಿನಿ ಗೌಡ ಅವರು ಫಸ್ಟ್ ವೀಕು ನಾನು ತುಂಬ ಒಳ್ಳೆಯವರು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಆಚೆ ಬಂದಮೇಲೆ ಆ ಹುಡುಗಿಗೆ ತೊಂದರೆ ಕೊಡ್ತಾ ಇರೋದು ನನಗೂ ತುಂಬ ಬೇಜಾರಾಯಿತು ಸರ್. ಗೌಡ ಅವರು. ಆದರೆ ಅಶ್ವಿನಿ AS ಅಂತೂ ಡ್ರಾಮಾ ಗಿರಾಕಿ ಸರ್, ಬರೀ ಜಗಳ. ಒಂದು ಚಿಕ್ಕ ನಾಮಿನಿ ಮಾಡಿದ್ರೆ ಅದಕ್ಕೆ 1 ಅವರ್ 5 ಅವರ್ ಜಗಳ. ಅದಕ್ಕೆ ನಾನು ಬಡ್ಕೋ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ತಿದ್ದೆ. ಮುಗೀತಾ, ಆಯ್ತು ಹೋಗು ಅಂತಿದ್ದೆ, ನನಗೆ ಯೂಸ್ ಇಲ್ಲ ಅಂತ. ಅಂದರೆ ನನಗೆ ಜಗಳ ಇಷ್ಟ ಇಲ್ಲ ಸರ್, ಅನ್ನೆಸೆಸರಿ ಜಗಳ. ಅವ್ರು ನಾಮಿನಿ ಮಾಡಿದಾಗ ನಾನು ಸುಮ್ಮನೆ ಮಾಮೂಲಿಯಾಗಿ ಓಡಾಡ್ಕೊಂಡಿರ್ತೀನಿ. ನಾನು ಅವ್ರನ್ನ ನಾಮಿನಿ ಮಾಡಿದ್ರೆ ಹುಡ್ಕೊಂಡು ಬರೋ ಜಾಗಕ್ಕೆ ಅಂತ, ನನಗೆ ಆ ಕ್ಯಾರೆಕ್ಟ್ರು ಇಷ್ಟ ಇಲ್ಲ. ಅವರು ಅಭಿಷೇಕ್ ಅಂತೂ ಇಬ್ಬರು ಜಗಳ ಗಂಟ್ರೆ, ಹುಡ್ಕೊಬಂದು ನಾಮಿನಿ ಮಾಡೋದು, ಜಗಳ ಮಾಡೋದು, ಆಮೇಲೆ ಬಂದು ಸಾರಿ ಕೇಳೋದು, ಕಾಲಿಗೆ ಬೀಳೋದು ಅಭಿಷೇಕು. ಡ್ರಾಮಾ. ರಾಶಿಕಾ ಅವರು ಸರ್, ರಾಶಿಕಾ ಮಾತಾಡ್ಸೋಕೆ ಹೋದರೆ ಜಗಳಕ್ಕೆ ಬರ್ತಿದ್ರು, ತುಂಬ ಬಜಾರಿ ಅನಿಸಿದ್ರು. ಆದರೆ ಗೇಮಲ್ಲಿ ತುಂಬ ಬ್ರಿಲಿಯಂಟಾಗಿ ಆಡಿದ್ರು ಸರ್. ನನಗೆ ಸುಸ್ತಾಗ್ಬಿಡ್ತು. ಅದೊಂದು ಹಿಂದೆ ಹೋಗಿ ಉಲ್ಟಾ ಮಾಡೋದು, ಅದೆಲ್ಲ ಏನು ತಲೆ, ನಮ್ಗೆ ತಲೆನೇ ಓಡಲ್ಲ ಅವೆಲ್ಲ. ಆಮೇಲೆ ಇದು ಕಡ್ಡಿದು ಆಡೋದನ್ನು ತುಂಬ ಚೆನ್ನಾಗಿ ಆಡಿದ್ರು. ಆದರೆ ಈಗ ಸಪ್ರೇಟ್ ಆದಮೇಲೆ ಬ್ರಿಲಿಯಂಟ್ ಆದರು. ಅವ್ರ ಜೊತೆ ಇದ್ದಾಗ ಸ್ವಲ್ಪ ಡಲ್ ಇದ್ದರು. ಆದರೆ ಜನ ಒಂದಲ್ಲ ಸರ್, ಅವರು ತುಂಬ ರ್ಯಾಶ್ ಬಿಹೇವ್. ಮಾತಾಡ್ಸೋಕೆ ಹೋದರೆ ಕಚ್ಚಕ್ಕೆ ಬರ್ತಾರೆ, ಅಂದರೆ ಗೊರ್ಗೊರ್ರ ಅಂತ ಬಂದುಬಿಡ್ತಾರೆ ಸರ್. ಮನೇಲೆಲ್ಲ ಮಲಗಿರ್ತೀರಾ, ಇಡೀ ಮನೆ ಸುಸ್ತಾಗಿ ಗೇಮ್ ಮಾಡಿ ಮಲಗಿರುತ್ತೆ. ಹೌದು. ಸೊ ಬೆಳಗ್ಗೆ ಎದ್ಬಿಟ್ಟು ಸಾಂಗ್ ಬರುತ್ತೆ, ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡು ಖುಷಿಯಾಗಿ ಮಲಗಿರ್ತೀರಾ. ಹೌದು. ಸೊ ಮಿಡ್ ನೈಟ್ ಒಂದು ಸೈರನ್ ನಡೆಯುತ್ತೆ. ಹೌದು. ಸೈರನ್ ನೋಡಿದ ತಕ್ಷಣ ಸತೀಶ್ ಅವ್ರು ಹೊರ ಬಂದ್ಬಿಡ್ತಾರೆ.
ಸೊ ನೀವು ಅನ್ಕೊಂಡಿದ್ದೆ ಸರ್ ಹೊರ ಬರ್ತೀನಿ ಅಂತ? ಸರ್ ನಾನು 2ನೇ ವಾರದ ಎಂಡಲ್ಲೇ ನಾನೇ ಬಂದೇ ಬರ್ತೀನಿ ಅಂತಲೇ ಅಂದ್ಕೊಂಡು ಅದಕ್ಕೂ ರೆಡಿ ಆಗಿಬಿಟ್ಟಿದ್ದೆ. ಏನಕ್ಕಂದರೆ ನನಗೆ ಮಂಜು ಭಾಷಿಣಿಯವರು ಫಸ್ಟ್ ವೀಕಲ್ಲಿ ನನ್ನ ಹೆಸರು ಯಾರೂ ತೊಗೊಳ್ಳಲ್ಲ ಒಳ್ಳೆಯವನು ಅಂತ. ಅದಕ್ಕೆ ಬಂದು ಎಲ್ಲರನ್ನೂ ಕರೆಯೋದು, ಇವ್ರ ಹೆಸ್ರು ಯಾಕೆ ತೊಗೊಳ್ಳಿಲ್ಲ, ಇವ್ರ ಹೆಸ್ರು ಯಾಕೆ ತೊಗೊಳ್ಳಿಲ್ಲ, ಹಂಗೆ ನನಗೂ ಬಂದು ಕೇಳ್ತಾರೆ ನಿಮ್ಮ ಹೆಸ್ರು ಯಾಕೆ ತೊಗೊಳ್ಳಿಲ್ಲ ಅಂತ. ನೆಕ್ಸ್ಟ್ ವೀಕ್ ನನ್ನ ಹೆಸರೇ ತೊಗೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್ ಅಂತೆಲ್ಲ ಡ್ರಾಮಾ ಮಾಡ್ತೀನಿ. ಅಂದರೆ ನನ್ನೇ ಕೆಟ್ಟವ್ರು ಮಾಡಿ, ನನ್ನೇ ಇದು ಮಾಡಿ, ಕಳಪೆ ಮಾಡಿ, ಪ್ಲೀಸ್ ಮೇಡಮ್ ಪ್ಲೀಸ್. ಅಂದರೆ ಅವ್ರಿಗೆ ಇಂಟೆನ್ಷನ್ ಹೆಂಗಾಗೋಯ್ತು ಅಂದರೆ ಹೆಂಗಾರ ಮಾಡಿ ಇವ್ನು ನೋಡಿಸ್ಬೇಕು ಅಂತ. ಅಂದರೆ ಇಬ್ಬರು ಚೆನ್ನಾಗೇ ಇದ್ವಿ. ಯಾವಾಗ ಹಂಗೆ ಬಂದು ಒಂದು ಅರ್ಧ ಗಂಟೆಗೆ ತೂತಿದೆ ಸರ್ ಆ ರೂಮ್ಗೂ ಹಾಲ್ಗೂ. ನಾವು ಅಲ್ಲಿ ಕೂತ್ಕೊಂಡಿದ್ವಿ, ಇವರೊಬ್ಬೊಬ್ಬರನ್ನೇ ಕರೆಯೋದು, ಈ ಸಲ ಸತೀಶ್ಗೆ ಇದು ಮಾಡಿ, ಸತೀಶ್ಗೆ ಇದು ಮಾಡಿ ಅಂತ ಮೀಟಿಂಗ್ ಸೆಟ್ ಮಾಡಿಕೊಂಡ್ರು. ಹೇಳ್ತಾಯಿದ್ರು. ನಾನು ನೋಡಿದ ತಕ್ಷಣ ಸುಮ್ಮನೆ ಸೈಲೆಂಟ್ ಆಗ್ಬಿಡೋರು. ನನ್ನ ಬಿಹೇವಲ್ಲಿ ವಾಯ್ಸಲ್ಲಿ ಗೊತ್ತಾಗಲ್ವ ಸರ್, ಕೇಳಿಸೋದ್ರಲ್ಲಿ ನನಗೆ ಗೊತ್ತಾಯಿತು. ನಾನು ಈ ಸಲ ಅಷ್ಟೇ ಎತ್ತಂಗಡಿ ಅಂತ ಫಿಕ್ಸ್ ಆಗೋದೆ. ಇದ್ರ ಜೊತೆಗೆ ನೀವು ಒಂದು ಮಾತು ಹೇಳ್ತೀರಾ, ನಾನು ಇಲ್ಲಿ ಗೆಲ್ಲಕ್ಕೆ ಬಂದಿಲ್ಲ ಸೋಲಕ್ಕೆ ಬಂದಿದ್ದೀನಿ, ಗೆಲ್ಲಕ್ಕೆ ಬಂದಿಲ್ಲ ಸೋಲಕ್ಕೆ ಬಂದಿದ್ದೀನಿ. ಹೌದು. ಒಂದು ಫಸ್ಟ್ ಕಾರಣ ಹೇಳ್ಬಿಡ್ತೀನಿ. ಅಂದರೆ ಫಸ್ಟ್ ಡೈಲಾಗ್ ಹೊಡಿತಾ ಇದ್ದು, ಗೆಲ್ಲಕ್ಕೆ ಬಂದಿಲ್ಲ ಸೋಲಕ್ಕೆ ಬಂದಿದ್ದೀನಿ ಅಂದರೆ, ಸರ್ ಈಗ ಗೆಲ್ತೀನಿ ಅಂದರೆ ಗೆಲ್ಲಕ್ಕೋಸ್ಕರ ಕೆಟ್ಟ ಕೆಲಸ ಮಾಡಿಬಿಡ್ತೀನಿ. ಹೆಂಗಾರ ಗೆಲ್ಲಬೇಕು, ಹೆಂಗಾರ ಬೇಕು ಅಂತ ಕೆಟ್ಟ ಹೆಸರು ತೊಗೊಳಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ಸುಮ್ಮನೆ ಜಗಳ, ಸುಮ್ಮನೆ ಇದು ಆ ಥರ ಆಗ್ಬಿಡುತ್ತೆ. ಅಂದರೆ ಗೆಲ್ಲೇಬೇಕು ಅನ್ನೋ ಹಠದಲ್ಲಿದ್ದರೆ. ಅದೇ ಸೋಲ್ಬೇಕು ಅಂದರೆ ಯಾರು ನನ್ನ ಹತ್ರಕ್ಕೆ ಬರಲ್ಲ, ಏನು ಸೋಲೋನು ನಾಳೆ ಹೊಟ್ಟೋಯ್ತಂದು ಬಿಡು ಅಂತ ಹಿಂಸೆ ಕೊಡಲ್ಲ. ನಿಮ್ಮ ನನ್ನ ಸ್ಟ್ರಾಟಜಿ ಅದನ್ನು ಮಾಡಿದೆ. ಅದು ಒಂದು ಡೈಲಾಗಿಗೆ. ಇನ್ನೊಂದು ಡೈಲಾಗು ಮಾಳು ಅವ್ರಿಗೆ ನಾನು ನಾಮಿನಿ ಮಾಡ್ತೀನಿ ಕೇಕ್ ಕಟ್ ಮಾಡಿದ ಇದರಲ್ಲಿ. ಅದು ಏನಕ್ಕೆ ಅಂದರೆ ಮಾಳು ಅವರು ರಾತ್ರಿ ಆದರೆ ತಲೆನೋ ನನ್ನ ಪಕ್ಕನೇ ಮಲಗೋದು, ಜೋರಾಗಿ ಚಿಚ್ಕೊಳ್ಳೋದು, ಎದೆ ಹೊಡ್ಕೊಳ್ಳೋದು, ಹಿಂಗೆ ಅನ್ನೋದು, ಹಿಂಗೆ ಓಡಾಡೋದು. ಅಂದರೆ ಅವ್ರಿಗೆ ರಿಯಲಿ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿದೆ ಮನೆ ಫ್ಯಾಮಿಲಿ ವಿಷಯದಿಂದ. ಅವ್ರಿಗೆ ಎನಿ ಕಾಸ್ಟ್ ಹೋಗಬೇಕು. ಆದರೆ ಇಲ್ಲಿ ಎಲ್ಲರೂ ಟಾಪ್ ಎಕ್ಸಿ ಇಲ್ಲೇ ಇರಿಸ್ತಾ ಇದ್ದಾರೆ. ಆಮೇಲೆ ಫ್ಯಾನ್ಸ್ಗಳು ಓಟ್ ಹಾಕ್ಸಿ ಇರಿಸ್ತಾ ಇದ್ದಾರೆ. ಆದರೆ ಅವ್ರು ರಿಯಲಿ ಅವ್ರಿಗೆ ಆಚೆ ಹೋಗ್ಬೇಕು. ಯಾಕಂದರೆ ಮಕ್ಕಳನ್ನ ನೋಡಬೇಕು, ಹೆಂಡ್ತಿನ ನೋಡಬೇಕು. ಮೈಂಡಲ್ಲಿ ಇದಾಗ್ಬಿಟ್ಟು ಸರ್ ತಲೆನ ಹೆಂಗೆ ಚಚ್ಕೊಂಡ್ರು ಅಂದರೆ ಸಾರ್ ರೌಡಿಗಳು ಹೊಡೆಯಲ್ವ ಆ ಸೌಂಡ್ ಹೊಡ್ಕೊಂಡ್ರು. ನನ್ನ ಪಕ್ಕನೇ ಮಲ್ಗೋದು ಸರ್, ನಂಗೆ ಗೊತ್ತಾಗಲ್ವ ಅಷ್ಟು ಜೋರಾಗೆ. ಅದಕ್ಕೆ ನಾನು ಹೆಲ್ಪ್ ಮಾಡೋಣ ಪಾಪ ಇವ್ರಿಗೆ ಹಂಗಾರ ಮಾಡಿದ್ರೆ ಇವ್ರು ಹೋಗಿ ಮನೇಲಿ ನೆಮ್ಮದಿಯಾಗಿ ನಮ್ಮ ಹೆಸರು ಹೇಳ್ಕೊಂಡು ಥ್ಯಾಂಕ್ ಯು ಹೇಳ್ತಾರೆ ಅಂತ ಮಾಡಿದೆ. ಆದರೆ ನನಗೇನು ಅವ್ರಿಗೆ ತೊಂದರೆ ಏನು ಮಾಡಿಲ್ಲ, ಒಳ್ಳೆ ರೀತಿಲೇ ಹೇಳಿದೆ. ಅವ್ರಿಗಿಲ್ಲಿ ಪಾಪ ಹಿಂಸೆ ಆಗ್ತಾಯಿದೆ, ಅದರಿಂದ ಅವ್ರನ್ನ ನಾಮಿನಿ ಮಾಡ್ತಾಯಿದ್ದೀನಿ ಅಂತ. ಅಂದರೆ ಸೇಫ್ ಮಾಡಿ ಅಂದರೆ ಹೋಗಿದ್ರು ಹೋಗಲಿ ಅಂತ. ಯಾಕಂದರೆ ಅವ್ರಿಗೆ ಆಗ್ತಾನೇ ಇಲ್ಲ ಸರ್. ಡೇ ಒನ್ನಿಂದ ಯಾರನ್ನಾರು ಕೇಳಿ ಹಂಗೆ ಚಚ್ಕೊಳ್ಳೋದು. ಅಂದರೆ ಫೋರ್ಸಬಲ್ ಇದ್ದಾರೆ ಅವರು ಆ ಥರ. ಆ ಮನೇಲಿ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಇದ್ದಾರೆ ನಿಮ್ಮ ಪ್ರಕಾರ? ಸರ್ ಛಲ ಬಂದು ಗೆಲ್ಲಬೇಕು ಅಂತ ಹಠ ಇರೋದು ಕಾಕ್ರೋಚ್ ಸುದಿ ಅವ್ರಿಗೆ. ಧನು ಎಲ್ಲ ಬಂದು ಬರೀ ಸ್ಪೋರ್ಟ್ಸಲ್ಲಿದ್ದಾರೆ, ಎಂಟರ್ಟೈನ್ಮೆಂಟ್ ಆಗಲಿ ಏನೂ ಇಲ್ಲ, ಬರೀ ಆ್ಯಟಿಟ್ಯೂಡು. ನಾನು ಹೀರೋ 6 ವರ್ಷದಿಂದ ಹೀರೋ, ಬೇಕಾದ್ರೆ ಅವರೇ ನಮ್ಮ ಹತ್ರಕ್ಕೆ ಬರಲಿ, ಆ ಥರ ದುರಹಂಕಾರ ಮನುಷ್ಯ ಅಂದರೆ ಧನು ಸರ್. ಅದ್ರ ಜೊತೆಗೆ ಅಭಿಷೇಕ್ ಬಂದು ಜಗಳಗಂಟ. ಧನು ಸಪೋರ್ಟ್ ಮಾಡ್ಕೊಂಡು ಜಗಳ ಆಡ್ಬಿಡ್ತಾರೆ. ಧನು ಆ ಕಡೆಗೆ ಹೋಗ್ತಿದ್ದಂಗೆ ಕಾಲ್ಗೆಲ್ಲ ಬಿದ್ದು ಸಾರಿ ಕೇಳ್ತಾರೆ. ನನಗದು ಸಿಲ್ಲಿ ಅನ್ನಿಸ್ಬಿಡ್ತು. ಜಗಳ ಯಾಕೆ, ಸಾರಿ ಯಾಕೆ, ಆಮೇಲೆ ನೀವು ಹೇಳಿದ್ದೆ ಕರೆಕ್ಟ್ ಅನ್ನೋದು ಯಾಕೆ. ನಾನು ಹೆಂಗೆ ಗೊತ್ತಾ ಸರ್, ತುಂಬ ಥಿಂಕ್ ಮಾಡಿ ಮಾತಾಡ್ತೀನಿ. ಅವರು ಇಷ್ಟುದ್ದ ಮಾತಾಡಿದ್ರೆ ನಾನು ಇಷ್ಟು ಅಕ್ಷರದಲ್ಲಿ ಆನ್ಸರ್ ಮಾಡಿ ಕಳಿಸ್ತೀನಿ. ನಮ್ಮಪ್ಪ ಹೇಳ್ಕೊಟ್ಟವ್ರೆ ಉದಾಸೀನವೇ ಮದ್ದು ಅಂತ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತೀನಿ, ಎಷ್ಟು ಬೇಕಾದ್ರೂ ಬಡ್ಕೊಳ್ಳಿ ಅಂತ. ಬಡ್ಕೊಂಡು ಸುಸ್ತಾದ್ರು, ಮುಗೀತಾ ಹೋಗಿ, ಇಷ್ಟೇ ಮಾತಾಡಿದೆ. ಇದ್ರ ಜೊತೆಗೆ ಈಗ ಒಂದು ಬೆಳವಣಿಗೆ ನಡೆದಿದೆ. ಚೈನನ್ನು ಹಲ್ಲಾಡಿಸ್ಬಿಟ್ಟು ಒಂದಷ್ಟು ಸೌಂಡ್ ಮಾಡ್ಬಿಟ್ಟು ನಾನು ಮಾಡ್ತಿಲ್ಲ ನೀನು ಮಾಡ್ತಿಲ್ಲ ಅಂತೇಳಿ ಒಂದಷ್ಟು ಬೆಳವಣಿಗೆ ನಾನೇ ಸಾಕ್ಷಿ ಅದನ್ನ ರಕ್ಷಿತನ ಮೇಲೆ ಹಾಕಿದ್ರು. ಸೊ ನಾವು ಮಾಡಿಲ್ಲ ಅಂತ ಸುದೀಪ್ ಅವರೇ ಖುದ್ದ ಕೇಳಿದಾಗ ಅವ್ರ ಎದುರುಗಡೆನೂ ಕೂಡ ನಾನು ಮಾಡಿಲ್ಲ ಅಂತ ಸುಳ್ಳು ಹೇಳಿದ್ರು. ಅದ್ರ ಜೊತೆಗೆ ಕಾವ್ಯ ಅವರು ಕೇಳ್ತಾರೆ, ಇಲ್ಲ ಖಂಡಿತ ಯಾರಾದ್ರೂ ಮಾಡಿದ್ರೆ ಒಪ್ಕೊಳ್ಳಿ, ಒಂದು ಕ್ಲಾರಿಟಿ ತಗೊಂಡ್ಬಿಡೋಣ. ಇಲ್ಲ ನಾವ್ಯಾಕೆ ಮಾಡೋಣ. ನೀಟಾಗಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಅದ್ ಯಾವಳು ಮಾಡಿದಾಳೆ ಗೊತ್ತಾಗ್ಬೇಕು, ಐತೆ ಮುಂದೈತೆ ಮಾಡಿ ಹಬ್ಬ ಎನ್ನುವಂಥದ್ದು. ಅದಾದ್ಮೇಲೆ ಸುದೀಪ್ ಸರ್ ಒಂದು ವಿಡಿಯೋ ತೋರಿಸ್ತಾರೆ, ಯಾರು ಮಾಡಿರೋ ಅಸಲಿ ಸತ್ಯವರ. ಅದೇ ಒಂದ್ ಕಡೆ ಗಾದೆ ಇದೆ, ಬಿದ್ರು ಮೀಸೆ ಮಣ್ಣಾಗಲ್ಲ ಆ ಥರ. ಆದರೆ ನನಗೆ ಅದು ಟಿ ವಿಲಿ ನೋಡಿದ್ಮೇಲೆ ಅಶ್ವಿನಿ ಅವರು ಗೌಡ ಅವ್ರು ಮಾಡಿರೋದು ಅಂತ ಗೊತ್ತಾಗಿದ್ದು. ಆದರೆ ನಾನು ಲೈವ್ ಆಗಿ ಏನೇನು ನೋಡಿದೆ ನಾನು ಹೇಳ್ಬಿಡ್ತೀನಿ. ಆ ಹುಡುಗಿ ಬಂದು ಬಾಂಬೆಲಿ ಬೆಳೆದವಳು, ಆಮೇಲೆ ಉಡುಪಿಲಿ ಬೆಳೆದವಳು. ಅವಳಿಗೆ ತುಳು ಫ್ರೆಂಡ್ಸು, ಹಿಂದಿ ಫ್ರೆಂಡ್ಸು. ಅವಳು ಕನ್ನಡ ಬಂದ್ರೂ ಮರ್ತೋಗಿದೆ. ಯಾಕಂದರೆ ಯಾರೂ ಅವ್ರಿಗೆ ಮಾತಾಡದೆ ಕಂಟಿನ್ಯೂಟಿ ಮಾಡದೆ ಕನ್ನಡ ಮರ್ತೋಗಿದೆ. ಅಂದರೂ ತುಂಬ ಕಲಿಯೋಕ್ಕೆ ಟ್ರೈ ಮಾಡಿದ್ಲು. ಅವಳು ಫಸ್ಟ್ ಬಂದಿದ್ದ ದಿವಸ ಗ್ಯಾಪ್ ಕೊಟ್ಟು ಲೈಕ್ ಅಂತ ಮಾತಾಡಿದ್ಲಲ್ಲ, ಅದು ಒರಿಜಿನಲ್ಲು. ಅವಳೇನು ಕನ್ನಡ ಬಂದರೂ ಡ್ರಾಮಾ ಆಡಿಲ್ಲ. ಇವಾಗ 25% ಕನ್ನಡ ಕಲ್ತಿದ್ದಾಳೆ, ಅದು ಒರಿಜಿನಲ್ಲು. ಅವಳು ಯಾವತ್ತೂ ಡ್ರಾಮಾ ಆಡಿಲ್ಲ. ಆಮೇಲೆ ರಾತ್ರಿ ಆದರೆ ಅವಳಿಗೆ ಏನಂದರೆ, ಬಾಂಬೆಲಿ ರಾತ್ರಿ ಎಲ್ಲ ಎದ್ದಿರ್ತಾರೆ, ಬೆಳಗ್ಗೆ ಮಲ್ಕೊತಾರೆ ರಾತ್ರಿ ಎಲ್ಲ. ಅದು ಅವಳಿಗೆ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ರೂಢಿ. ಅದಕ್ಕೆ ಅವಳು ಬೆಳಗ್ಗೆನೇ ನಿದ್ದೆ ಮಾಡೋದು. ಅಂದರೆ ಬೆಳಗ್ಗೆ ಇಲ್ಲಿ ಮಲ್ಗಕ್ಕೆ ಬಿಡಲ್ಲ, ಅಂದರೂ ಪಾಪ ತೂಕಡಿಸ್ಕೊಂಡಿರ್ತಾಳೆ. ರಾತ್ರಿ ಎಲ್ಲ ಮಲಗಿದ ಮೇಲೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಅವಳಿಗೆ ದಾಂಡಿಯಾ ಇಷ್ಟ. ದಾಂಡಿಯಾ ಡ್ಯಾನ್ಸ್ನ ಪಾಪ ಸುಮ್ಮನೆ ಆಡ್ತಾನೇ ಇರ್ತಾಳೆ. ಅವಳು ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಎಲ್ಲ ಮಲಗಿದ ಮೇಲೆ ಅವಳಿಗೆ ನಿದ್ದೆ ಬರ್ತಾಯಿಲ್ಲ ಅಂತ ಅವಳು
ಅವಳದು ರೀಲ್ನ ಏನೋ ಮಾಡ್ಕೊಳ್ಳೋಕ್ಕೆ ಟಾಯ್ಲೆಟ್ಗೆ ಹೋಗಿ ರಾರಾ ಹಾಡು ಬರೋದೇ ಇಲ್ಲ ಅವಳಿಗೆ, ಹಾಡೇ ಇಲ್ಲ. ಅವಳೇನೋ ಅವಳು ಬೇಕಾಗಿರೋ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡಿದ್ದಾಳೆ ಹೊರ್ತು ಇವ್ರು ಹೋಗ್ಬಿಟ್ಟು ನಾನು ನೋಡಿದೆ, ಕಣ್ಣು ಬಿಟ್ಕೊಂಡು ರಾರಾ ಅಂತ ದೆವ್ವ ಥರ ಆಡ್ತಾಯಿದ್ಲು, ಹಾಗೆ ಹಿಂಗೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿದ್ರು. ಅದನ್ನು ಒಂದು 75% ಜನ ನಂಬಿದ್ರು. ನನಗೆ ಡೌಟ್ ಇತ್ತು. ನಾನು ಅವಳಿಗೆ ಹಾಯ್ ಗುಡ್ ಮಾರ್ನಿಂಗ್ ಅಂದೆ. ಅಂದರೆ ಅಷ್ಟರೊಳಗೆ ನಾನು ಎಲ್ಲೋ ಸ್ನಾನಕ್ಕೆ ಹೋಗಿದ್ದೇನೋ, ರೆಡಿಯಾಗಿ ಬರೋಷ್ಟೊತ್ತಿಗೆ ಇದೆಲ್ಲ ನಡೆದ್ಬಿಟ್ಟಿತ್ತು. ಅವಳಿಗೂ ಕಿವಿಗೆ ಬಿದ್ದು ಅವಳು ಅಳು ಮಕ್ಕ ಮಾಡ್ಕೊಂಡು ಸೈಲೆಂಟಾಗಿದ್ಲು. ನಾನು ಅಡುಗೆ ಮನೇಲಿ ಕೈ ತೊಳೆ ಹತ್ರ ಬಂದೆ. ಅಲ್ಲಿ ಪಕ್ಕ ಬಂದಳು. ಹಾಯ್ ರೀ, ಹಾಯ್ ರಕ್ಷಿತಾ ಅಂತ ಅಂದೆ. ಗುಡ್ ಮಾರ್ನಿಂಗ್ ರಕ್ಷಿತಾ ಅಂದೆ. ಕಿವಿ ಕೇಳಿಸ್ದೆ ಹೇಳಂಗೆ ಅಳು ಮಕ್ಕ ಮಾಡ್ಕೊಂಡು ಹೋದ್ಲು. ಇದ್ಯಾಕಪ್ಪ ಫಸ್ಟ್ ಟೈಮ್ ಇವಳು ನಮ್ಮನ್ನ ಅಣ್ಣ ಅಂತ ಮಾತಾಡ್ಸ್ತಾ ಇದ್ದವಳು ಹಿಂಗೊಟ್ಟೋಯ್ತವಳಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಆದರೆ ನಂಗೆ ಗೊತ್ತಾಗಿರಲಿಲ್ಲ ಇದು ಏನೇನು ಮಾತಾಡಿ ಅಲ್ಲಿ ನಾ ಬರೋಷ್ಟೊತ್ತಿಗೆ ದೆವ್ವ ಅಂತ ಸೃಷ್ಟಿ ಮಾಡಿ ಅವಳನ್ನೇ ದೆವ್ವ, ಅವಳು 2 ಮಕ್ಕ ಇದೆ, ಹಿಂಗೂ ಇರ್ತಾಳೆ ಹಂಗೂ ಇರ್ತಾಳೆ ನಾಗವಲ್ಲಿ ಅಂತೆಲ್ಲ ಹಬ್ಬಿಸ್ಬಿಟ್ಟಿದ್ರು. ಅದು ಆಮೇಲೆ ಗೊತ್ತಾಯಿತು. ಆಮೇಲೆ ಹೋಗಿ ಮಾತಾಡೋಕ್ಕೆ ಹೋದ್ರು, ಅಳು ಮಕ್ಕ ಮಾತಾಡಲಿಲ್ಲ ಅವಳು. ಆಮೇಲೆ ಹಂಗೆ ಸುಮ್ಮನಾದೆ. ತಿರ್ಗಾ ರಾತ್ರಿ ಆಯಿತು. ರಾತ್ರಿ ಆಗ್ತಿದ್ದಂಗೆ ಗೆಜ್ಜೆ ಸೌಂಡ್ ಆಯಿತು ಅಂತ ಚಂದ್ರಪ್ರಭಾ ಗಿಲ್ಲಿಯವರು ಎದುರ್ಕೊಂಡು ನಂಬಿಟ್ಟು ಎದೆ ಹೊಡ್ಕೊಂಡು ಹಿಂಗೆಲ್ಲ ಒಳ್ಳೆ ನಾಯಿ ಅಲರ್ಟ್ ಆದಂಗೆ ಮಂಚದಿಂದ ನೋಡ್ತಿರ್ತಾರೆ. ನಾನು ಸುಮ್ಮನೆ ಹಿಂಗೆ ಕಣ್ಣು ಬಿಟ್ಕೊಂಡು ಮಲಗಿರ್ತೀನಿ. ಸುಮ್ಮನೆ ಹಿಂಗೆ ನೋಡ್ತೀನಿ, ಅಭಿಷೇಕ್ ಬಂದು ಗೆಜ್ಜೆ ಹಿಡ್ಕೊಂಡಿರ್ತಾನೆ. ಹಿಂಗೆ ಬೆಡ್ಶೀಟ್ನ ತೆಗೆದುಬಿಟ್ಟು ಚಿಲ್ ಅಂದ್ಬಿಟ್ಟು ಹಿಂಗೆ ಮುಚ್ಕೊಳ್ತಾನೆ. ನಾನು ನೋಡ್ಬಿಡ್ತೀನಿ. ಸಾರ್ ಅವರ ಇದು ಯಾಕೆ ಎದ್ರಕೊಂತೀರ, ಅವರು ಅಂದರೆ ಎಲ್ಲಿ ಅಂತ ಆ್ಯಕ್ಟಿಂಗ್ ಮಾಡಿ ಆಮೇಲೆ ಮೆತ್ತಿಗೆ ಎಲ್ಲೋ ಬಿಸಾಕ್ತಾನೆ. ನೋಡ್ಬಿಡ್ತೀನಿ ನಾನು, ನೋಡಿ ಅಲ್ಲೇ ಇದೆ ಅಂತ. ಹಂಗೂ ಇವ್ರು ನಂಬಲ್ಲ. ಇವರು ಎಂಥ ಪುಕ್ಕಳು ಅಂದರೆ ಚಂದ್ರಪ್ರಭಾ ದೆವ್ವನ 1000% ನಂಬ್ತಾರೆ. ಅಷ್ಟು ಪುಕ್ಕಳು. ಅದು ರಕ್ಷಿತಾ ಅವರು ಅಭಿಷೇಕ್ ಕಡೆ ಕೊಡ್ತಾರೆ, ಅಂದ್ರೆ ಗಿಲ್ಲಿ ಕಡೆ ಕೊಟ್ಟಾಗ ರಕ್ಷಿತ್ ಅವ್ರು ಗಿಲ್ಲಿ ಕಡೆ ಕೊಡ್ತಾರೆ ಚೈನ್ ತಂದದನ್ನ ಗೆಜ್ಜೆನ. ಅದನ್ನ ಅವ್ರು ಅಭಿಷೇಕ್ ಅವ್ರು ತಗೊಂಡು ಜಾನ್ವಿ ಅವ್ರಿಗೆ ಕೊಡಕ್ಕೆ ಹೋಗ್ತಾರೆ. ಇಲ್ಲ ನಾನು ಫುಲ್ ಹೇಳ್ಬಿಡ್ತೀನಿ. ಫುಲ್ ನಾನು ನೋಡಿರೋದು ಹೇಳ್ತೀನಿ. ಅಭಿಷೇಕ್ ಹತ್ರ ಇದ್ದಿದ್ದು ಗೆಜ್ಜೆ, ಅಶ್ವಿನಿ ಗೌಡ ಹತ್ರ ಇದ್ದಿದ್ದು ಬಳೆ. ಅವರು ಬಳೆನ ಅಳ್ಳಾಡಿಸಿದ್ದು ನಾನು ಮನೆಗೆ ಬಂದ ಮೇಲೆ ಟಿ ವಿಲಿ ನೋಡಿದ್ದು ನಾನು. ಅದು ನನಗೆ ಕಾಣಿಸಲ್ಲ, ಯಾಕಂದರೆ ಇಬ್ಬರು ಬೇರೆ ಬೇರೆ ರೂಮು. ಅಲ್ಲಿ ಸೌಂಡ್ ಇಲ್ಲಿಗೆ ನನಗೆ ಬರಲ್ಲ. ನನ್ನ ರೂಮಲ್ಲಾಗಿದ್ದು ಗೆಜ್ಜೆ ಸೌಂಡು ಅಭಿಷೇಕೇ ಮಾಡಿದ್ದು. ಇದಕ್ಕೆ ನಾನು ಪ್ರೂಫು ಬೇಕಾದ್ರೆ ಅದೊಂದು ಹಾಕಿಲ್ಲ ಅವರು, ಬೇಕಾದ್ರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಅಭಿಷೇಕೇ ಹಿಂಗೆ ಅಂದ್ಬಿಟ್ಟು ಕೆಳಗಿಡ್ತಾನೆ. ನಾನು ನೋಡಿದ್ದೀನಿ ಸಾಕ್ಷಿ, ನಾನೇ ರೆಡ್ ಹ್ಯಾಂಡ್ ಸಾಕ್ಷಿ. ಅದು ಶೇಕ್ ಮಾಡ್ತಾರೆ, ಅದು ಅಭಿಷೇಕು. ಒಳಗಡೆದು ನಾನು ಆಚೆ ಬಂದಮೇಲೆ ಟಿ ವಿಲಿ ನಾನು ನೋಡಿರೋದು. ಅದು ಅಶ್ವಿನಿ ಗೌಡ ಅವರು ಬಳೆನ ಸೌಂಡ್ ಮಾಡ್ತಾರೆ. ಇಷ್ಟು ಬಳೆ ಇಟ್ಕೊಂಡು ಅಂತಾರೆ. ಅದು ದಪ್ಪ ಬಳೆ, ಪ್ಲಾಸ್ಟಿಕ್ ಬಳೆ. ಆದರೆ ಇವ್ರು ಮಾಡಿದ ಗೆಜ್ಜೆ ಸೌಂಡು ಅಭಿಷೇಕೆ. ಇದು ಪ್ಲ್ಯಾನ್, ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರಲ್ಲ, ಅವ್ರವ್ರು ಮಾತಾಡಿಕೊಂಡು. ಅವಳು ಮಿಂಚ್ತಾ ಇದ್ದಾಳೆ, ರಕ್ಷಿತಾ ಮನೇಲಿ ಮಿಂಚ್ತಾ ಇದ್ದಾಳೆ. ತುಂಬ ಒಳ್ಳೆಯವಳು ಅನ್ಸ್ಕೊಂಡಿದ್ದಾಳೆ, ಎಲ್ಲರ ಹತ್ರನೂ ಹೊಂದ್ಕೊಂಡಿದ್ದಾಳೆ. ಆಮೇಲೆ ಎಲ್ಲ ಕೆಲಸ ಒಬ್ಬಳೇ ಮಾಡ್ತಾಳೆ. ನಾವೆಲ್ಲ ಮಾಡಲ್ಲ ಅಂತ ಸ್ಟ್ರೈಕ್ ಅಂದರೆ ಅಷ್ಟು ಕೆಲಸನೂ ಒಬ್ಬಳೇ ಮಾಡ್ತಾಳೆ. ಅಷ್ಟು ಒಳ್ಳೆ ಹುಡುಗಿ. ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರು ರಕ್ಷಿತಾನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ ಅನ್ಸುತ್ತೆ. ಅವಳು ಮಿಂಚಿ ಮೇಲ್ ಬರ್ತಾ ಇದ್ದಾಳೆ. ಬಂದು 2 ದಿವಸದಿಂದನೇ ಅವಳು 1 ವಾರ ಬಿಟ್ಟು ಬಂದ್ರು ಟುರ್ರ್ ಅಂತ ಮೇಲ್ ಬಂದ್ಲು. ಯಾಕಂದರೆ ನಮ್ಮ ಹತ್ರ ಎಲ್ಲ ಅಣ್ಣ ಗಿಣ್ಣ ಅಂತ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ, ಅಷ್ಟು ಎಂಟರ್ಟೈನ್ಮೆಂಟು. ಅವಳು ಮಾತಾಡೋದೇ ನಮಗೆ ಇಷ್ಟ. ಅವಳು ಅರ್ಧಂಬರ್ಧ ಮಾತಾಡ್ತಾಳೆ, ಲೈಕು ದಟ್ಟು ದಿಸ್ಸು ಇವತ್ತೇ ಅಂತಾಳೆ ಇವಾಗ ಅನ್ನೋಕ್ಕೆ. ಅದೆಲ್ಲ ಖುಷಿ ಆಗುತ್ತೆ ನಮಗೆ. ಆ ಥರ ಒಂಥರ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಳೆ. ಆಮೇಲೆ ಎಲ್ಲರಿಗೂ ಒಳ್ಳೆ ರೀತಿಲಿ ಮಾತಾಡಿಸ್ತಾಳೆ. ನಮ್ಮನ್ನ ಯಾರನ್ನೂ ತೊಂದರೆ ಮಾಡಿಲ್ಲ, ಕೀಳಾಗಿ ನೋಡಿಲ್ಲ, ಏನೂ ಇಲ್ಲ. ಈಕ್ವಲ್ಲಾಗಿ ನೋಡ್ತಾಳೆ, ಈಕ್ವಲ್ಲಾಗಿ ಎಂಟರ್ಟೈನ್ಮೆಂಟ್. ಬನ್ನಿ ಡ್ಯಾನ್ಸ್ ಮಾಡೋಣ, ಬನ್ನಿ ಹೀಗೆ ಮಾಡೋಣ, ಬನ್ನಿ ಅದೇನೋ ಪಚಕ್ ಅಂತ ಆಡೋಣ. ಅದೆಲ್ಲ ಎಂಟರ್ಟೈನ್ಮೆಂಟ್ ನಮಗೆ ಖುಷಿ ತರಿಸ್ತಾ ಇದ್ಲು. ಎಲ್ಲ ಅವಳ ಕಡೆ ವಾಲ್ತಾ ಇದ್ವಿ. ಇಬ್ಬರಿಗೆ ಸಿಟ್ಟು ಬಂದು ಈ ಥರ ಮಾಡಿದ್ರು. ಸರ್, ಇದು ನಿಮ್ಮದು ಮೆಡಿಕಲ್ ಸ್ಟೋರಿ ಇತ್ತಂತೆ, ಕ್ಲೋಸ್ ಆಯಿತಾ? ಸರ್ ಅದೆಲ್ಲ ಸುಳ್ಳು ಸರ್. ಈಗ ನಾನೊಂದು ಹೇಳ್ತೀನಿ. ಮಾಯ್ಶ್ಚರೈಸರ್ ಅಂದರೆ ಸ್ಕಿನ್ ಹೊಡಿದಿರಂಗೆ ಹಾಕೋದು. ಆಮೇಲೆ ವಿಟಮಿನ್ ಸಿ, ಸ್ಕಿನ್ನು ರಿಂಕಲ್ಸ್ ಬರ್ದಿರಂಗೆ ಹಾಕೋದು. ಆಮೇಲೆ ಸನ್ಸ್ಕ್ರೀನ್ ಲೋಷನ್, ಬಿಸಿಲು ಬಿದ್ದರೆ ಬ್ಲ್ಯಾಕ್ ಆಗದಿರಂಗೆ ಹಾಕೋದನ್ನ ಮೇಕಪ್ ಅಂತಾರ. ಮೇಕಪ್ ಅಂದರೆ ಮೀನಿಂಗ್ ಗೊತ್ತಾ? ಹುಡುಗಿರು ಹಚ್ಕೊತಾರೆ ನೋಡಿ, ಹಿಂಗೆ ಇಲ್ಲಿ ಪಿಂಕು, ಇಲ್ಲಿ ನೋಸ್ ಇದು ಹಾಕ್ಕೊಂಡು, ಕಣ್ಣು ಕಾಜಲ್ ಹಾಕ್ಕೊಂಡು, ಆಮೇಲೆ ಎಷ್ಟೊಂಥರ ಫೌಂಡೇಶನ್ ಕ್ರೀಮ್ ಹಾಕೋದನ್ನು ಮೇಕಪ್ ಅಂತಾರೆ. ಇವ್ರಿಗೆ ಅದನ್ನು ನೋಡು ಇರಲ್ವಲ್ಲ, ಆ ಕ್ರೀಮ್ಗಳು ಕೈಗೊಡಿಯೋದಕ್ಕೆ ಹಾಕ್ಕೊಳ್ದಿರೋದು, ಮತ್ತು ತಲೆಗೆ ಶ್ಯಾಂಪು, ಅದು ಕಂಡೀಷ್ನರು, ಆಮೇಲೆ ಸಿರಮ್ಮು, ಆ 3ನೇ ಯಾರು ಮೇಕಪ್ ಅಂತಾರ. ಇವರು ಅದನ್ನ ಏನಂದರೆ, ಸರ್ ಇದೇ ಹೈಲೈಟ್ ಮಾಡಿಬಿಡೋಣ, ನಿಮ್ಮದು ಮೇಕಪ್ ಸೆಟ್ಟು ಮೆಡಿಕಲ್ ಸ್ಟೋರ್ ಅಂತಲೇ ಹೈಲೈಟ್ ಮಾಡೋಣ ಅಂತ ಅದನ್ನು ಈ ಜಾಗದಿಂದ ಎತ್ತಬೇಡಿ ಅಂತಾರೆ. ನಾನು ಇವ್ರು ಮಾತು ಕಟ್ಕೊಂಡು ಎತ್ತಿದ್ದಕ್ಕೆ ಒಂದು 4-5 ಬಾಟ್ಲು ಕಳ್ತನನೇ ಆಗೋಗುತ್ತೆ ಅಲ್ಲಿಂದ. ಯಾಕಂದರೆ ಅಲ್ಲಿ ಫ್ರೀ ಕೊಟ್ಟಿರ್ತಾರೆ ಸರ್, ಇಷ್ಟೊಂದು ಫ್ರೀ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ, ಸ್ಪಾನ್ಸರ್ ಅವ್ರದ್ದು. ಅದನ್ನು ಅವರು ನಂದು ಅಂತ ಹೇಳಿದ್ರು, ಇದೆಲ್ಲ ಕಡಿಮೆ ರೇಟ್ದು, ಅದು ಕಾಸ್ಟ್ಲಿ ಇದು ಅಂತ ಎತ್ಕೊಬಿಟ್ಟಿದ್ದಾರೆ. ಎಷ್ಟೊಂದು ಕಳ್ತನ ಆಗೋಯ್ತು. ನಾನು ಎಷ್ಟು ದಿನ ಅಂತ ನೋಡಲಿ, ಇವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಚಂದ್ರಪ್ರಭಾಗೆ ಅವ್ರ ಪ್ರಮೋಷನ್ನು, ಅಯ್ಯೋ ಏನು ಸಾರ್ ಇಷ್ಟೊಂದು ಅಂತ ಹಿಂಗೆ ಆಡೋದೆಲ್ಲ ಡ್ರಾಮಾ. ಅದು ನಾವು ಮಾತಾಡ್ಕೊಂಡೇ ಮಾಡ್ತಾಯಿದ್ದಿದ್ದು.
ನೀವು ಅನ್ನಿ ಸರ್ ಆಚೆ ಅದೇ ಹೈಲೈಟ್ ಆಗುತ್ತೆ, ಇದೇ ಕಂಟೆಂಟು ಸರ್, ಇದೇ ಕಂಟೆಂಟ್. ನನ್ನ ಕಂಟೆಂಟು ಸ್ಟ್ಯಾಂಡ್ ತೊಗೊಳ್ಳೋದು ಅವೆಲ್ಲ ನಂಗೆ ಏನೂ ಗೊತ್ತಿಲ್ಲ. ನಾವು ಹೆಂಗಿರ್ತೀವಿ ಹಂಗೆ, ನಮ್ಮ ಬುಡಕ್ಕೆ ಬಂದರೆ ಇಡ್ತೀವಿ, ಇಲ್ದವ್ರೆ ಹಂಗೆ ಇರ್ತೀವಿ. ಯಾಕಂದರೆ ಯಾರ್ದೋ ಬುಡ ಅವ್ರು ಜಗಳ ಆಡ್ತಾಯಿದ್ರೆ ನಾನು ಹೋಗಿ ಮಧ್ಯಕ್ಕೆ ಹೋಗಲ್ಲ. ನೀವಷ್ಟೇ ಬ್ಯೂಟಿಯನ್ನು ಕೇರ್ ಮಾಡಿದೆ, ಚಂದ್ರಪ್ರಭಾ ಅವ್ರಿಗೂ ಕೂಡ ಮೇಕಪ್ ಎಲ್ಲ ಮಾಡಕ್ಕೆ ಅದು ಹೋಗ್ತೀರಾ? ಸನ್ಸ್ಕ್ರೀನ್ ಲೋಷನ್ನು ಮಾಯ್ಶ್ಚರೈಸರ್ ಸರ್, ಅದು ಮೇಕಪ್ ಅಲ್ಲ. ಮೇಕಪ್ ಅಂದರೆ ಏನೇನೋ ಬಣ್ಣ ಬಳಿದು ಮಾಡಿದ್ರು ನೋಡಿ ರಾಕ್ಷಸ ಬಂದಾಗ, ಅದನ್ನು ಮೇಕಪ್ ಅಂತಾರೆ ಸರ್. ಸನ್ಸ್ಕ್ರೀನ್ ಲೋಷನ್ನು ಏನು ಮಾಯ್ಶ್ಚರೈಸರು, ಅದನ್ನು ವಿಟಮಿನ್ ಸಿ ಕ್ರೀಮ್ ಯಾರು ಅಂತ. ಇಷ್ಟೊಂದು ಬ್ಯೂಟಿ ಕೇರ್ ಮಾಡೋದಾಗಿದ್ರೆ ನೀವು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕಿತ್ತು, ಬ್ಯೂಟಿ ಕೇರ್ಗೆ ಹೋಗ್ಬೇಕಿತ್ತು ಅಂತ ಮಾತು ಬರುತ್ತೆ. ಹೌದಾ, ಅದು ಆಚೆ ಏನು ಬಂದಿದೆ ನಂಗೆ ಗೊತ್ತಿಲ್ಲ. ಇಲ್ಲ ಮನೆ ಒಳಗಡೆ ಹೇಳ್ತಾರೆ, ಗಿಲ್ಲಿ ಅವರೇ ಹೇಳ್ತಾರೆ ಸರ್ ಅವರು ಬ್ಯೂಟಿ ಕೇರ್ಗೆ ಹೋಗ್ಬೇಕಿತ್ತು, ಬಿಗ್ ಬಾಸ್ಗೆ ಯಾಕೆ ಬರ್ಬೇಕಿತ್ತು ಅಷ್ಟೊಂದು ಬ್ಯೂಟಿ ಕೇರ್ ಮಾಡೋದಾದ್ರೆ ಏನು ಅಂತ. ಸರ್ ಬ್ಯೂಟಿ ಕೇರ್ ಅಂದರೆ ನಾನು ರೆಗ್ಯುಲರು ಹುಟ್ಟಿದಾಗಿಂದ ಕಾಲೇಜ್ ಲೈಫಿಂದನೂ ನನಗೆ ಬಂದಿರೋದು, ಅದೆಲ್ಲ ಹಾಕ್ಕೊಂಡಿರೋದಕ್ಕೆ ನಾನು ಇವತ್ತು ಇಷ್ಟು ವರ್ಷ ಏಜ್ ಆದ್ರೂ ಏಜ್ ಆಗದೇ ಕಾಣಿಸ್ತಾ ಇರೋದು. ಎಲ್ಲರೂ ನಂಗೆ 35 ವರ್ಷನ ಅಂತ ಕೇಳ್ತಾರೆ, ಅಂದರೆ ಬಿಗ್ ಬಾಸ್ ಒಳಗೆ ಬಂದು 75 ವರ್ಷನ ಅಂತ ಕೇಳ್ತಾ ಇದ್ದಾರೆ. ಕಾರಣ ಏನಂದರೆ ನಂಗೆ ಟೈಮ್ ಇದ್ದೇ. ಹೌದು, ನನಗೂ ಕುತೂಹಲ ಇದೆ, ನಿಮ್ಮ ಏಜ್ ಎಷ್ಟು ಸರ್ ಕರೆಕ್ಟಾಗಿ ಹೇಳಿ? 51 ಸರ್. ನಿಜಾನ ಸರ್? ಒರಿಜಿನಲ್ ಅಲ್ಲ, ಆಧಾರ್ ಕಾರ್ಡ್ದೇ ಇಲ್ಲೇ ಪ್ರಿಂಟ್ ಇದೆ, ತೋರಿಸಿ. 31 ಕಣ್ಣಂಗೆ ಕಾಣ್ತೀರಾ? ಅಲ್ಲ 35 ಅಂತಾರೆ ಸರ್, ಎಲ್ಲರೂ 35 ಅಂದರೆ ನಂಬ್ತಾರೆ ಸರ್. ಆದರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಈಗ 75 ಅಂದರೆ ನಂಬ್ತಾರೆ ಸರ್. ಹಂಗೆ ವಯಸ್ಸಾದಂಗೆ ಆಗ್ಬಿಟ್ಟಿದ್ದೀನಿ, ಅಷ್ಟು ವೀಕ್ ಆಗಿದೆ. ಯಾಕೆ ಸರ್ ಒಳ್ಳೆ ನೀವು ಬಿಗ್ ಬಾಸ್ ಮನೇನ ಒಂದು ರೀತಿ ಪರಪ್ಪನ ಅಗ್ರಹಾರದ ಥರ ಫೀಲ್ ಆ ಥರ ಅಲ್ಲ, ಅವ್ರದ್ದು ತೊಂದರೆ ಅಲ್ಲ ಸರ್, ಬಿಗ್ ಬಾಸ್ ತೊಂದರೆ ಅಲ್ಲ, ಒಳಗಡೆ ಜನಗಳ ತೊಂದರೆ, ಜನಗಳ ಕಾಟದಿಂದ ವೀಕ್ ಆಗಿರೋದು. ಅಂದರೆ ಒಳಗಡೆ ಇರೋ ಕಂಟೆಸ್ಟೆಂಟು ಹಿಂಸೆ ಕೊಡ್ತಾರಲ್ಲ, ಗ್ರೂಪ್ ಮಾಡಿಕೊಂಡು ಸಿಟ್ಟು ಬರ್ಸೋದು, ಮೂಡ್ ಆಫ್ ಮಾಡಿಸೋದು, ಆ ಟೆನ್ಷನ್ಗೆ ನಿದ್ದೆ ಬರಲ್ಲ, ಅದು ಪರಪ್ನಾಗರಗಿಂತ ಕಷ್ಟ. ಆದರೆ ಬಿಗ್ ಬಾಸ್ ಅಲ್ಲ, ಯಾಕಂದರೆ ಒಳಗೆ ನಾವು ಹೋದ್ಮೇಲೆ ನಾವು ಮಾಡ್ಕೊಳ್ಳೋದು ಅವೆಲ್ಲ. ನನಗೆ ಯಾವಾಗ ಗ್ರೂಪ್ ಮಾಡಿಕೊಂಡ್ರು, ಈಗ ನಿಮ್ಮನ್ನ ಯಾರೂ ಮಾತಾಡಿಸ್ತಾ ಇಲ್ಲ, ನೀವು ಮಾತಾಡೋದಕ್ಕೆಲ್ಲ ಕಂಡಮ್ ಮಾಡ್ತಿದ್ರೆ ಅವರೆಲ್ಲ ಒಂದು ಕಡೆಗಿದ್ದು ನಿಮ್ಮನ್ನೊಬ್ಬರು ಸಪ್ರೇಟ್ ಮಾಡಿದ್ರೆ ನಿಮ್ಗೆ ಮೂಡ್ ಆಫ್ ಆಗುತ್ತಾ ಇಲ್ವಾ? ಎಂಥವನಿಗಾದ್ರು. ನಾನು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋನು, ತಲೆಗೆ ಹಾಕ್ಕೊಳ್ದೇ ಇರೋವನೇ ಡಲ್ಲಾದೆ ಅಂದರೆ ಅಳು ಬರ್ಸ್ಬಿಡ್ತಾರೆ ಸರ್. ಆ ಲೆಕ್ಕ ಕಂಡಮ್ ಮಾಡ್ತಾರೆ. ನೀವೇನಾರು ಹೇಳೋಕ್ಕೋದ್ರೆ ವೇಸ್ಟು, ಫೇಕು, ಅಂದ್ಬಿಟ್ಟು ಹಿಂಗೆ ಎದ್ದೋಟೋಗೋದು. ಅವಾಗೆಲ್ಲ ನಿಮ್ಗೆ ಸಿಟ್ಟು ಬರುತ್ತಾ ಇಲ್ವಾ? ನಿಮ್ಮ ಪಕ್ಕದಲ್ಲಿ ಹುಡುಗಿರ್ ನಿಲ್ಸಿದ್ರೆ ಹುಡುಗಿರಿಗಿಂತ ನೀವೇ ಚೆನ್ನಾಗಿ ಕಾಣಿಸ್ತೀರಾ ಅನ್ನೋ ರೀತಿ, ಯಾಕಂದ್ರೆ ನಿಮ್ಮ ಬ್ಯೂಟಿ ಕೇರು, ನಿಮ್ಮ ಹೇರ್ ಸ್ಟೈಲ್. ಹಂಗಿಲ್ಲ ಸರ್, ಅಲ್ಲ ಹುಡುಗಿರು ಜಲಸ್ ಆಗ್ತಾರೆ ಏನು ಅಂತ, ನಮ್ಗಿಂತ ಚಂದ ಬ್ಯೂಟಿ ಮಾಡ್ಕೊತಾರೆ. ಅಲ್ಲಿ ಮಲ್ಲಮ್ಮ ಅವರಿಂದ ಹಿಡಿದು ಎಲ್ಲರೂ ಹೊಗಳೋರು. ಅದರಲ್ಲಿ ಮಲ್ಲಮ್ಮ ಹೇಳೋರು ಎಲ್ಲರಿಗಿಂತ ನೀವು ಆಫೀಸರ್ ಥರ ರೆಡಿ ಆಗ್ತೀರೋ, ಆಫೀಸ್ ಥರ ಇದ್ದಾಗ ಹೊಗಳ್ತಾರೆ. ನಾನು ತಮಾಷೆಗೆ ಸುಮ್ಮನೆ ಕೇಳ್ತೀನಿ, ಮಲ್ಲಮ್ಮ ಇಷ್ಟು 51 ವರ್ಷ ನನಗೆ ನಿಮ್ಮ ಮಗಳು ಕೊಡು ಅಂದರೆ ಕೊಡ್ತೀರಾ, ಇಷ್ಟು ಹೊಗಳ್ತಾ ಇದ್ದೀರಾ ಅಂತ ಕೇಳ್ತೀನಿ. ನಮ್ಮ ಮಗಳೆಲ್ಲ ಅವ್ರ ಮಗಳಾಗಿದೆ, ಆ ಮಗಳನ್ನ ಮದುವೆ ಮಾಡೋಕ್ಕೆ ರೆಡಿ ಅಂದ್ಬಿಡ್ತಾರೆ. ಅಯ್ಯೋ ಅಮ್ಮ, ನನ್ನ ಮಗು ಥರ ಎತ್ಕೊಂಡು ಓಡಾಡಲ್ಲ, ನಾನು 51 ವರ್ಷ ಬದುಕಮ್ಮ ಅಂತ ಅಂತೀನಿ. ಆ ಥರ ಏನೇನೋ ಇದ್ರ ಜೊತೆಗೆ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ. ಇದ್ರ ಜೊತೆಗೆ ನಿಮಗೆ ಒಂದಷ್ಟು ಕ್ರೇಜ್ ಇದೆ, ನಿಮ್ಮ ನೋಡ್ತಿದ್ರೆ ಒಂಥರ ಕ್ರೇಜಿ ಸ್ಟಾರ್ ಅನ್ಬೋದು, ಮತ್ತೊಬ್ಬ ಕ್ರೇಜಿ ಸ್ಟಾರ್ ಅನ್ನುವಂಥದ್ದು. ಯಾಕಂದ್ರೆ ನಮಗೆಲ್ಲ ಕ್ರೇಜಿ ಸ್ಟಾರ್ ಅಂದ್ರೆ ರವಿಚಂದ್ರ, ಅವ್ರಿಗೆ ಯಾವತ್ತಿದ್ರು ಕ್ರೇಜಿ ಸ್ಟಾರೇ ಅವರು. ಅದ್ರ ಆಚೆಗೂ ಕೂಡ ನಿಮ್ಮನ್ನ ಒಂಥರ ಕ್ರೇಜ್ ಜಾಸ್ತಿ, ಬಟ್ಟೆ, ಆ ಸೌಂದರ್ಯ ಅದೆಲ್ಲ ಕಲರ್ಫುಲ್ ಆಗಿ ಕಾಣಿಸ್ತೀರಾ. ಸೊ ನಿಮ್ಗೊಂದಿಷ್ಟು ಈ ಜಾಕೆಟು, ಬ್ಲೇಸಸ್ ಹುಚ್ಚು ಜಾಸ್ತಿ, ಅಂದ್ರೆ ಕಾಸ್ಟ್ಲಿದು ಹಾಕ್ಬೇಕು, ಸ್ಟೈಲಿಶ್ ಆಗಿ ಹಾಕ್ಬೇಕು ಅನ್ನುವಂಥದ್ದು. ನಿಮ್ಮ ಹತ್ರ ಅತಿ ಹೆಚ್ಚು ಬೆಲೆ ಬಾಳುವಂಥ ಬಟ್ಟೆ ಯಾವುದು ಸರ್? ಸರ್ ಅದು ಬಿಗ್ ಬಾಸ್ಗೆ ಫಸ್ಟ್ ಡೇ ಸುದೀಪ್ ಸರ್ ಮುಂದೆ ಎಂಟ್ರಿ ಕೊಟ್ಟನಲ್ಲ ಸರ್, ಅದು 2,80,000 ರೂಪಾಯಿ ಫುಲ್ ಸೆಟ್ಗೆ. ಅಂದರೆ ಕೆಳಗಡೆದಷ್ಟೇನು ಕಾಸ್ಟ್ಲಿ ಇದ್ದಿಲ್ಲ, ಬರೀ ಆ ಜಾಕೆಟಲ್ಲೇ ಆ ಕಾಸು ಕಾಸಿರೋದು. ಅದನ್ನು ಅಲ್ಲಿಗೆ ಲಾಂಚ್ ಮಾಡಬೇಕು ಅಂತ ಅದ್ರ ಹಿಂದಿನ ದಿವಸ ರಾತ್ರಿ ಒಂದು ಅರ್ಧ kg ಕೇಕ್ ತಂದು ಆ ಬ್ಲೇಸರ್ ಲಾಂಚ್ ಪಾರ್ಟಿ ಅಂತ ಒಂದು 10 ಜನಕ್ಕೆ ಪಾರ್ಟಿ ಕೊಡಿಸಿ, ಸೀ ಫುಡ್ದು ಫಿಶ್ಶು, ಪ್ರಾನ್ಸು, ಮಟನ್, ಚಿಕನ್ ಎಲ್ಲ ಕೊಡಿಸಿ ಅದನ್ನು ಲಾಂಚ್ ಮಾಡಿ ಅವ್ರಿಗೆ ನಾನು ಒಳಗೆ ಹೋದ ತಕ್ಷಣ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅದನ್ನು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳಿ ಅಂದ್ಬಿಟ್ಟು, ಅದಕ್ಕೋಸ್ಕರ ಬ್ಲೇಸರ್ಗೋಸ್ಕರ ಒಂದು ಪಬ್ಬಲ್ಲಿ ಪಾರ್ಟಿ ಕೊಡಿಸಿದ್ದೀನಿ ಸರ್. ಸರ್ ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೇನ? ಸರ್ 100% ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಅಷ್ಟು ಅನ್ನ ಕೊಟ್ಟಿದೆ ಅನ್ನೋದಕ್ಕಿಂತ ಜನ ಸಂಪಾದನೆ ಕೊಟ್ಟಿದೆ. ಯಾಕಂದರೆ ನಾನು ಎಷ್ಟೇ 1000 ಚಾನಲಲ್ಲಿ ಬಂದಿರ್ಬೋದು, ಎಷ್ಟೇ ಕಂಟ್ರಿಲಿ ಬಂದು ವರ್ಲ್ಡ್ಗೆ ರೆಕಗ್ನೈಸ್ ಇದ್ರೂ ಬೀದಿಲಿ ಹೋದರೆ ನನ್ನ ಗುರ್ತಿಡಿಯೋ ಥರ ಇರಲಿಲ್ಲ. ಇವಾಗ ನಾನು ಸ್ನಾನ ಮಾಡಿ 2 ದಿವಸ ಆಗಿ ತಲೆಗೆಣ್ಣೆ ಹಾಕ್ಕೊಂಡು ಅರ್ಕುಲ್ ಬಟ್ಟೆ ಹಾಕ್ಕೊಂಡು ಹೋದ್ರೂ ಸಾರ್ ಒಂದೇ ಒಂದು ಫೋಟೋ ಸಾರ್ ಅಂತ ಒಬ್ಬ ಆಟೋಲ್ಲಿ ಹೋಗ್ತಾ ಇದ್ದಾರೆ, ಪ್ಯಾಸೆಂಜರ್ ಇದ್ದಾರೆ. ನಾನು ಡಿಕ್ಕಿ ಏನೋ ತೆಗೆದು ಪೌಡ್ರ್ ಇದೆಯಾ ಇಲ್ಲ ತೊಗೊಳ್ಳ ಅಂತ ಹುಡುಕ್ತಾ ಇದ್ದೀನಿ. ಅಷ್ಟು ದೂರ ನಿಲ್ಲಿಸ್ಬಿಟ್ಟು ಅವ್ರು ಬೈತಾ ಇದ್ದಾರೆ, ಲೇಟ್ ಆಯ್ತು ಬನ್ನಿ ಸಾರ್ ಮೇಡಮ್ ಒಂದು ನಿಮಿಷ ತಾಳಿ ಅಂತ ಓಡ್ಬಿಟ್ಟು ಸಾರ್ ಒಂದು ಫೋಟೋ ಅಂತ. ನಾನು ಹಳೆ ಬಟ್ಟೆಲಿದ್ದೀನಿ ಸಾರ್, ಎಲ್ಲೂ ಹಾಕ್ಬೇಡಿ ಸರ್, ನಾನು ಸ್ನಾನ ಮಾಡಿಲ್ಲ, ತಲೆಗೆಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಫೋಟೋ ಹೊಡ್ಕೊಂಡು ಓಡೋಗ್ಬಿಟ್ಟ. ಇದ್ರ ಜೊತೆಗೆ ಈಗ ಅಶ್ವಿನಿ ಗೌಡ ಅವ್ರ ಜೊತೆ ಸೇರಿಕೊಂಡು ಜಾನ್ವಿ ಅವರು ಕುತಂತ್ರ ಮಾಡ್ತಾರೆ ಅಂತ ಒಂದಿಷ್ಟು ಚರ್ಚೆ ಇದೆ, ನಿಜಾನ ಸರ್ ಅದು? ಸರ್ ಅಂದರೆ ನಾನು ಇರೋವರೆಗೂ ಒಳ್ಳೆಯವರಾಗೇ ಇದ್ದರು. ಯಾಕಂದರೆ ನಾನು ಯಾವಾಗ ಆಚೆ ಬರ್ತೀನಿ ಅವತ್ತು ಬೆಳಿಗ್ಗೆನೇ ದೆವ್ವದು ಸ್ಟಾರ್ಟ್ ಆಗುತ್ತೆ. ಆದರೆ ಒಳಗಡೆ ದೊಡ್ಡ ಜಗಳ ಆಗುತ್ತಲ್ಲ, ಆಲ್ರೆಡಿ ನಾನು ಆಚೆ ಇರ್ತೀನಿ. ಅವಳನ್ನ ಕರೆದುಬಿಟ್ಟು ಮಂಚದ ಹತ್ರ ಕರೆದು ಅದು ಏನೇನೋ ಕಂಡಮ್ ಮಾಡೋದು ಅದೆಲ್ಲ ನಾನು ಇರಲಿಲ್ಲ.
ಇದ್ದಿದ್ರೆ ನಾನು ಅಲ್ಲೇ ಸ್ಪಾಟಲ್ಲಿ ಬೈತಾ ಇದ್ದೆ ಅವ್ರಿಗೆ. ಸರ್ ಈಗ ಅಂದರೆ ಕೀಳಾಗಿ ಮಾತಾಡಬಾರ್ದು. ಒಬ್ಬ ಮನುಷ್ಯ ಎಲ್ಲಿಂದ ಬಂದಿದ್ದಾನೆ, ಅವನು ಏನು ಬಿಸ್ನೆಸ್ ಮಾಡ್ತಾನೆ, ಏನು ಬಟ್ಟೆ ಹಾಕ್ತಾನೆ, ಅವ್ರ ಇಷ್ಟ, ಅವ್ರ ಸ್ಟೈಲು. ಈಗ ನಾನು ಹಿಂಗೆ ಹಾಕ್ತೀನಿ, ನನಗೆ ಯಾಕೆ ಬೈಲಿಲ್ಲ, ಯಾಕೆ ಹಿಂಗೆ ಸ್ಟಂಟ್ ಮಾಡ್ತೀಯ ಅಂತ ನನಗೂ ಬೈತು. ಈಗ ಆ ಹುಡುಗಿ ಪಾಪ ಡ್ರೆಸ್ ಅವಳಿಗೆ ತಕ್ಕನಂಗೆ ಅವಳು ಹಾಕಿದ್ದಾಳೆ. ಆಮೇಲೆ ಅವಳು ನೀಟಾಗಿ ಮರ್ಯಾದೆಗೆ ಆಗ್ತಾಯಿದ್ಲು. ಇವ್ರ ಥರ ಏನು ಬಿಚ್ಕೊತಾ ಇರಲಿಲ್ಲ, ಮರ್ಯಾದೆಗೆ ಆಗ್ತಾಯಿದ್ಲು, ಕಲ್ಚರ್ ಪ್ರಕಾರನೇ ಆಗ್ತಾಯಿದ್ಲು. ಅವಳ ಕೆಪಾಸಿಟಿ, ಅವಳ ಇಷ್ಟ, ಅವಳ ಸ್ಟೈಲು. ಈಗ ನಾನು ಸ್ಟೈಲ್ದು ಆಗ್ತಿದ್ದೆ, ನನಗೆ ಯಾಕೆ ಬೈಲಿಲ್ಲ? ಈಗ ನನಗೂ ಏನು ನನ್ನ ಮಗ ಹಿಂಗೆ ಸ್ಟೈಲ್ ಮಾಡ್ತೀಯ, ನಮ್ಮ ಥರ ಇರಬೇಕು ಅಂತ ನನಗೂ ಬೈಬೋದಿತ್ತಲ್ಲ. ಇದು ಓವರ್ ಇರ್ಬೋದು, ಅದು ಕಡಿಮೆ ಇರ್ಬೋದು, ನನಗೂ ಬೈಬೋದಿತ್ತು. ಅದನ್ನು ಕೀಳಾಗಿ ನೋಡೋದಲ್ಲ, ಅದು ನಂಗೆ ಇಷ್ಟ ಆಗಲಿಲ್ಲ. ಆದರೆ ಆಲ್ರೆಡಿ ನಾನು ಆಚೆ ಬಂದುಬಿಟ್ಟಿದ್ದೆ. ಬಂದ ಮೇಲೆ ಈ ಜಗಳ ರಾತ್ರಿ ಆಗಿರೋದು. ನೀವಿದ್ರೆ ಜಗಳ ಬಿಡಿಸ್ತಿದ್ರಾ? 100% ಬಾಯಿಗೆ ಬಂದಾಗ ಉಗಿತಿದ್ದೆ ಅವ್ರಿಗೆ. ನನಗೆ ನಿಜ ಟಿ ವಿಲಿ ನೋಡ್ತಿದ್ರೆ ಪಿತ್ತ ನೆತ್ತಿಗೆ ಇರ್ತಿತ್ತು. ನಾನು ಮನೆಗೆ ಬಂದು ಅದನ್ನು ಟಿ ವಿಲಿ ನೋಡಿದೆ ಮಾರನೇ ದಿವಸ. ಅಷ್ಟು ಸಿಟ್ಟು ಬಂತು. ಅಂದರೆ ಇದು ತುಂಬ ಚೀಪ್ ಅನ್ನಿಸ್ತು ನನಗೆ. ಯಾಕಂದರೆ ಒಂದು ವ್ಯಕ್ತಿನ ಅಷ್ಟು ಮಟ್ಟಿಗೆ ಕೀಳಾಗಿ ಕಂಡಮ್ಮಾಗಿ ಮಾತಾಡಬಾರ್ದು. ಅವ್ರ ಕೆಪಾಸಿಟಿ ಸರ್. ಇವಾಗ ಇಲ್ಲಿಯವರು ಬರೀ ಬನಿಯನಲ್ಲಿ ಬಂದಿದ್ರು, ಚಡ್ಡಿಲಿ ಬಂದಿದ್ರು, ಅವ್ರ ಸ್ಟೈಲ್ ಅದರಲ್ಲೇ ಇದ್ದರು. ಅರ್ಥ ಆಯ್ತಾ? ಈ ಬಟ್ಟೆ ನೋಡು, ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಗೊತ್ತಾಗುತ್ತೆ. ಈ ಬಟ್ಟೆ ಅದು ಚೀಪು ಸರ್, ಅದು ಮಾತಾಡಬಾರ್ದಾಗಿತ್ತು. ಅದು ನನಗೆ ಹೆವಿ ಸಿಟ್ಟು ಬಂತು ಸರ್, ತುಂಬ ಸಿಟ್ಟು ಬಂತು ಆ ವಿಷಯಕ್ಕೆ. ಈ ವ್ಯಕ್ತಿತ್ವದ ಆಟ ಆಡಿ ಅಂತ ಹೇಳಿದ್ರೆ ವೈಯಕ್ತಿಕ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರೆ? ಹೌದೌದು. ಅಲ್ಲ, ಅದೇ ಮಾಡ್ತಾರ ಸರ್ ಅಲ್ಲಿ ಒಳಗಡೆ. ಹೆಂಗಂದ್ರೆ ಈಗ ನೀವು ಕ್ಲಿಕ್ ಆಗ್ತಾ ಇದ್ದೀರ ಅಂದರೆ ನಿಮ್ಮನ್ನ ಅದುಮದು ಅಂದರೆ ನೀವು ನೆಕ್ಸ್ಟು ಈಗ ಆ ಹುಡುಗಿ ಪಾಪ ನೋಡಿ ಡಲ್ ಆಗಿರ್ಬಹುದೇನೋ, ನಾನು ಇನ್ನೂ ನೋಡೋಕ್ಕೆ ಆಗ್ತಾ ಇಲ್ಲ. ಹಂಗೆ ಮಾಡಿಬಿಟ್ರೆ ಏನಾಗುತ್ತೆ, ಎಲ್ಲ ಬೈದು ಇವರು ಆ್ಯಕ್ಟರ್ಗಳು ಏನು ಅನ್ಕೊಂಬಿಟ್ಟಿದ್ದಾರೆ ಗೊತ್ತಾ ಸರ್? ಆ್ಯಕ್ಟರ್ ಅಂದರೆ ಅವ್ರಿಗೆ ತಲೆ ಮೇಲೆ ಕೊಂಬಿದೆ ಅನ್ಕೊಂಬಿಟ್ಟಿದ್ದಾರೆ ಸರ್. ಅದು ಎಲ್ಲ ಆ್ಯಕ್ಟರ್ಗೆ ಹೇಳ್ತಾ ಇಲ್ಲ, ಈಗಿರೋ ಒಳಗಡೆಯವ್ರಿಗೆ ಮಾತ್ರ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಉಲ್ಟಾ ತಿರುಗಿಬಿಡ್ತಾರೆ. ಅವ್ರಿಗೇನು ಎಲ್ಲರೂ ಒಂದೊಂದು ಫೀಲ್ಡಲ್ಲಿ ಹೆಸರು ಮಾಡಿರ್ತಾರೆ. ಈಗ ಒಬ್ಬರು ಕರ್ನಾಟಕ ಲೆವೆಲ್ ಮಾಡಿರ್ತಾರೆ, ಒಬ್ಬರು ಅರ್ಧ ಇಂಡಿಯಾ ಲೆವೆಲ್ ಮಾಡಿರ್ತಾರೆ, ಒಬ್ಬರು ಇಂಡಿಯಾ ಲೆವೆಲ್ಗೆ ಮಾಡಿರ್ತಾರೆ. ನಾನು ವರ್ಲ್ಡ್ ಲೆವೆಲಿಗೆ ಮಾಡಿರೋನೇ ಕಕ್ಕಸ್ ತೊಳ್ಕೊಂಡಿದ್ದೀನಿ ಸರ್. ಅಡುಗೆ ಮನೇಲಿ ಮೊಸರು ತಿಕ್ಕೊಂಡಿದ್ದೀನಿ ಸರ್. ನಾನೇನಾರ ಒಂದಿನ ಆ್ಯಟಿಟ್ಯೂಡ್, ನಾನು ಅದು ಮಾಡಲ್ಲ, ನನ್ನ ಕೈಲಾಗಲ್ಲ, ನಾನು ಹಂಗೆ ಹಿಂಗೆ ಅಂತ ಆಡಿದ್ದೀನ. ಇವ್ರು ಬರೀ ಮಾತು ಬಿಲ್ಡಪ್ ಮಾಡಿ ಒಳ್ಳೆಯವ್ರು ಅನ್ಸ್ಕೊಂಡಿದ್ರು. ಲಾಸ್ಟಲ್ಲಿ ಫುಲ್ ಕೆಟ್ಟವ್ರಾಗೋದು ಸರ್. ಈಗ ಬೈಯ ಲೆವೆಲ್ಗೆ ಹೊಟ್ಟೋಗಿದೆ. ಈಗ ಫೈನಲಿ ಸತೀಶ್ ಅವ್ರನ್ನ ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಕರೆದ್ರೆ ಹೋಗ್ತೀರಾ? ಇಲ್ಲ, ಖಂಡಿತ ಇಲ್ಲ ಸರ್. ನಂಗೆ ನೆಮ್ಮದಿ ಮುಖ್ಯ. ಅಲ್ಲಿ ರಣ ಕಹಳೆ ಒಳಗಡೆ ಅಂದರೆ ಬಿಗ್ ಬಾಸಿಗೆ ಮರ್ಯಾದೆ ಕೊಡ್ತೀನಿ, ಬಿಗ್ ಬಾಸ್ ಮನೆ ಒಳಗಡೆಗೆ ನನಗೆ ಭಯ ಆಗುತ್ತೆ ಸರ್. ಯಾಕಂದರೆ ನನಗೆ ಹೋದರೆ ಫ್ರೆಂಡ್ಶಿಪ್ಪು, ಮರ್ಯಾದೆ, ಕಲ್ಚರು, ಒಂದು ಕೃತಜ್ಞತೆ ಏನೂ ಇಲ್ಲ ಸರ್. ಅಲ್ಲಿ ಏನು ಇಷ್ಟೆಲ್ಲ ಇಲ್ಲದೆ ಇರೋರು ಮತ್ತೆ ಮನೆ ಒಳಗಡೆ ಏನಕ್ಕೆ ಹೋದ್ರಿ? ಇಷ್ಟೆಲ್ಲ ಕೃತಜ್ಞತೆ ಬಿಲ್ಡಪ್ ಅದೇನು ಇಲ್ಲದೆ ಇರೋರು ಮನೆ ಒಳಗಡೆ ಏನಕ್ಕೆ ಹೋದ್ರಿ? ಸರ್, ನಾನು ನನ್ನದೇ ಆದ ಸ್ಟೈಲಲ್ಲಿ ನಾನು ಒಳ್ಳೆಯವನು ಅನ್ನಿಸ್ಕೊಂಡು ಜನ ಸಂಪಾದನೆ ಮಾಡಿ ನಾನು ಗೆದ್ದು ಬರಬೇಕು ಅಂತ ಫೈನಲ್ಗೆ. ಇಲ್ಲ ಗೆದ್ದು ಬರಕ್ಕಂತ ಹೋಗಿರ್ಲಿಲ್ಲ, ಸೋತ್ ಬರ್ಲಿಕ್ಕೆ ಹೋಗಿದ್ದು ನೀವೇ ಹೇಳಿದ್ರಲ್ಲ. ಅದು ಡೈಲಾಗ್ ಹೆಂಗೆ ಅಂದರೆ ಸರ್, ಇವಾಗ ಟಾರ್ಗೆಟ್ ಮಾಡ್ತಾರೆ. ನಾನು ಅವಾಗಲೇ ನಿಮ್ಗೆ ಆನ್ಸರ್ ಮಾಡಿದೆ, ಸೋತವರೇ ಗೆದ್ದವರು ಅಂತ ಒಂದು ಗೇಮ್ ನಡೆಯುತ್ತೆ. ಅದನ್ನೇ ಇಟ್ಕೊಂಡು ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಅವ್ರನ್ನ ಬಕ್ರ ಮಾಡ್ತೀನಿ. ಸೋತ್ರೇನೆ ಗೆಲ್ಲೋದು ಅಂದರೆ ನಂಗೆ ಯಾರೂ ಓಟ್ ಹಾಕಲ್ಲ. ಇವಾಗ ನನ್ನ ಸೋಲ್ಸ್ಬಿಟ್ರೆ ಇವನೇ ವಿನ್ ಆಗ್ಬಿಡ್ತಾನೆ ಅಂತ ಒಂದು ಗೇಮಲ್ಲಿ ಹಂಗೆ ಇರುತ್ತೆ. ಅದನ್ನೇ ಪ್ರಚೋದನೆ ಮಾಡ್ತೀನಿ ನಾನು. ಇದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ಬದುಕಿಗೆ ಬರೋದಾದ್ರೆ? ಇಲ್ಲ ಸರ್, ಅದ್ರದ್ದು ಕೋರ್ಟ್ ಕೇಸ್ ಇರೋದ್ರಿಂದ ನಾನು ಮಾತಾಡಲ್ಲ, ಇಷ್ಟಪಡಲ್ಲ, ದಯವಿಟ್ಟು ಬೇಡ. ಓಕೆ. ಇದ್ರ ಜೊತೆಗೆ ಈಗ ಬಿಗ್ ಬಾಸ್ ಸೀಸನ್ 12, ಸೊ ಮಿಡ್ಲ್ ಎಲಿಮಿನೇಷನ್ ನಡೀತಾ ಇದೆ, ಒಂದಷ್ಟು ಫಿನಾಲೆಗಳು ನಡೀತಾ ಇದೆ. ಸೊ ಯಾರಾದರೂ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಬೇಕು ಅಂದರೆ ಹೊರಗಡೆ ಇರೋದು ಯಾರು ಹೋಗ್ಬೇಕು ಮನೆ ಒಳಗಡೆ ನಿಮ್ಮ ಪ್ರಕಾರ? ಬೆಸ್ಟ್ ಪರ್ಸನ್ ಈ ಮನೆ ಒಳಗಡೆ ಈ ಸಿಚುವೇಶನ್ಗೆ ಒಂದು ಎಂಟ್ರಿ ಕೊಡಬೇಕು, ಹೊಸ ಪರ್ಸನ್ ಅಂತ ಹೇಳಿದ್ರೆ ಯಾರು ಹೋಗ್ಬೇಕು? ಈಗ ಹೊಸಬ್ರು 3 ಜನ ಹೋಗೋದಾ? ಯಾರಾದರೂ ಒಬ್ರು ಹೊರಗಡೆ ಕ್ವಾಟ್ಲೆ ಕಿಚನಲ್ಲಿ ಹೈಟು ಪರ್ಸ್ನಾಲಿಟಿ ಇದ್ದು ಬೋಡ ಇರ್ತಾರಲ್ಲ, ಇಷ್ಟು ದಪ್ಪ ಕೈಗಳು, 1.5 kg ಮಟನ್ ತಿಂತಾರಲ್ಲ, ಅವ್ರ ಹೆಸರೇನು ಹೇಳಿ? ಹೈಟು ಪರ್ಸ್ನಾಲಿಟಿ, ಇಷ್ಟು ದಪ್ಪ ಕೈ, ಹಿಂಗೆ ಅದೇ ನಿಗರ್ಸ್ಕೊಂಡಿರ್ತಾರಲ್ಲ, ಅವ್ರ ಹೆಸರೇನು ಹೇಳಿ? ಗೊತ್ತಾಯ್ತಲ್ಲ ಯಾರು ಪರ್ಸನ್ ಗೊತ್ತಾಯ್ತು. ಗಡ್ಡ ಇದೆ, ತುಂಬಾ ಒಳ್ಳೆ 7 feet ತರ ಕಾಣಿಸ್ತಾರೆ, ಭೀಮಾ ತರ ಇದ್ದಾರೆ. ಒಬ್ಬರೇ ಹೈಟು ಆ ಪರ್ಸನಾಲಿಟಿ ಯಾಕೆ ಹೋಗ್ಬೇಕು ಮನೆ ಒಳಗಡೆ? ಅವ್ರು ಹೋದ್ರೆ ಅವ್ರಿಗೆಲ್ಲ ಚೆನ್ನಾಗಿ ಬುದ್ಧಿ ಕಳಿಸ್ತಾರೆ ಅಂತ. ಅವ್ರು ಬಿಟ್ಟು ಇನ್ಯಾರು ಹೋಗ್ಬೋದು? ಅವ್ರು ಬಿಟ್ಟು ಇವಳು ನಿಶಾ ಗೌಡ, ಆಮೇಲೆ ಇವರು ಏನಪ್ಪ ಅವರು ಯೂಟ್ಯೂಬರ, ಸಿಂಗರ, ಯಾರವರು, ಇನ್ನೊಬ್ಬರ ಹೆಸರು ಸ್ವಲ್ಪ ಮೀಡಿಯಮ್ ಇಟ್ಟಿದ್ದಾರೆ. 3 ಜನ ಖಚಿತ. ಅದು ಬಿಡಿ ಸರ್, ಈಗ ಪೊಲಿಟಿಷಿಯನ್ಸ್ ಯಾರನ್ನಾದ್ರೂ ಕಳಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಯಾರನ್ನ ಚೂಸ್ ಮಾಡ್ತೀರಾ? ಬೆಸ್ಟ್ ಪೊಲಿಟಿಷಿಯನ್ಸ್ ಟೆರರು ಸರ್. ನಾನೇನು ಜಗಳ ಆಡಿದ್ರೆ ಕೆಟ್ಟವನಾಗ್ತೀನಿ ಅಂತ ಆಡಲಿಲ್ಲ. ಆಮೇಲೆ ಇವರೆಲ್ಲ ಒಂದಾಗ್ಬಿಟ್ರಲ್ಲ. ಈಗ ನಾನೇನು ಜಗಳ ಮಾಡಿದ್ರು ಇನ್ನೂ ಕೆಟ್ಟವನಾಗ್ತಾ ಹೋಗ್ತೀನಿ ಹೊರ್ತು ಅವ್ರ ಹತ್ರ ಒಳ್ಳೆಯವ್ನು ಅನ್ಸ್ಕೊಂಡ್ರು ಯೂಸ್ಲೆಸ್ ಅನಿಸ್ಬಿಡ್ತು. ನನಗೆ 2ನೇ ವಾರದವರೆಗೂ ಜೋಶ್ ಇತ್ತು ಸರ್. 2ನೇ ವಾರ ಗುರುವಾರದಿಂದ ಬಿತ್ತು, ಗ್ಯಾರಂಟಿ ಈ ಸಲ ನನ್ನೇ ಟಾರ್ಗೆಟು, ಇವರು ಒಬ್ರಿಗೆ ಹಾಕೋದು ಅಂತ. ಯಾಕಂದರೆ ಸ್ಪಂದನ ನಂಗೆ ಅಷ್ಟು ಮರ್ಯಾದೆ ಕೊಡೋಳು, ನಾನು ಅವಳಿಗೆ ಮರ್ಯಾದೆ ಕೊಡ್ತಿದ್ದೆ. ಅವಳು ಬಂದು ನನ್ನ ಫೋಟೋ ಇಟ್ಟಾಗ ಎಷ್ಟು ಬೇಜಾರಾಯಿತು ಅಂದರೆ ಸರ್, ಯಾವ ಲೆಕ್ಕಕ್ಕೆ ಬ್ರೈನ್ ವಾಶ್ ಮಾಡಿರ್ಬೋದು, ನಿಮ್ಮ ಪ್ರಕಾರ ಹೆಂಗೆ ಮಾಡಿರ್ಬೋದು. ನಿಮ್ಮ ಪ್ರಕಾರ ಈಗ ಸೀಸನ್ 12 ವಿನ್ನರ್ ಯಾರಾಗ್ಬೋದು ಮನೆ ಒಳಗಡೆ ಹೀರೋರಾದ್ರೆ? ಸರ್, ಈ ಒಳಗಿರೋರಾದರೆ ಗಿಲ್ಲಿ. ಈಗ ಹೊಸಬ್ರು ಒಬ್ಬರು ಹೈಟು ಪರ್ಸ್ನಾಲಿಟಿ ಅಂತ ಹೇಳಿದ್ರಲ್ಲ, ಅವರು 2 ಆಗ್ಬೋದು.
ಹೋಗ್ತಾರೆ, ಆಗುತ್ತೆ, 2 ಆಗ್ತಾರೆ ಪಕ್ಕ ಹೋಗುತ್ತೆ. ಪಕ್ಕ. ಸೊ ಫೈನಲಿ ಬಿಗ್ ಬಾಸ್ ಅಂತ ಹೇಳಿದ್ರೆ ನಿಮಗೊಂದು ಹೊಸ ಬದುಕನ್ನು ಕೊಟ್ಟೆ, ಟರ್ನಿಂಗ್ ಪಾಯಿಂಟು ಬಿಗ್ ಬಾಸ್ ಮನೆ ಎನ್ನುವಂಥದ್ದು. ಸೊ ಫೈನಲಿ ರಿಪಬ್ಲಿಕ್ ಅನ್ನೋದ್ ಮೂಲಕ ಬಿಗ್ ಬಾಸ್ಗೆ ಏನು ಹೇಳ್ತೀರಾ? ಇಲ್ಲ, ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯನ ರೋಡಲ್ಲೂ ರೆಕಗ್ನೈಸ್ ಮಾಡೋಂಗೆ ಮಾಡಿಕೊಡೋ ಕೆಪಾಸಿಟಿ ಇರೋದು ಬಿಗ್ ಬಾಸ್ಗೆ. ಅದ್ರ ಹಿಂದಿನ ದಿವಸ ನನಗೊಂದು ದೊಡ್ಡ ಫಂಕ್ಷನ್ ಇರುತ್ತೆ, 65 ಲಕ್ಷ ನಂಗೆ ಕೊಡ್ತಾ ಇರ್ತಾರೆ. 65 ಲಕ್ಷ ಒಂದು ದಿವಸದ ಊಟ, ಬಿಗ್ ಬಾಸ್ ನನಗೆ ಡೈಲಿ ಊಟ. ಆ ಕಾರಣಕ್ಕೆ ಅದನ್ನು ಬಿಟ್ಬಿಟ್ಟು ಇಲ್ಲಿ ಬರ್ತೀನಿ. ಅಂಥದ್ದು ಇನ್ನೊಂದ್ಸಲಿ ಬೇಕಾದ್ರೆ ಸಿಗುತ್ತೆ. ಬಿಗ್ ಬಾಸ್ ಅನ್ನೋದು ತಿರ್ಗಾ ಅವಕಾಶ ಸಿಗಲ್ಲ. ಅದನ್ನು ಫುಲ್ಲಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 3 ವಾರ ಇದ್ರೂ ಸೀಸನ್ 1ಇಂದ 12ವರೆಗೂ ವಿನ್ನರಿಂದನೂ ಚಾಲೆಂಜ್ ನಾನು ಮಾಡ್ತೀನಿ. ಈ ಸಲ ವಿನ್ನರ್ಗೂ ಚಾಲೆಂಜ್ ಮಾಡ್ತೀನಿ, ಅಲ್ಲಿಂದ ಟೋಟಲ್ ಕಂಟೆಸ್ಟೆಂಟ್ಗೂ ಚಾಲೆಂಜ್ ಮಾಡ್ತೀನಿ. ನನ್ನಷ್ಟು ಬೇಳೆ ಬೇಯಿಸ್ಕೊಳ್ಳೋ ವ್ಯಕ್ತಿ ಅದನ್ನು ಫುಲ್ಲಾಗಿ ನನಗೆ ನುಸ್ಲಕ್ಕೆ ಜಾಗ ಕೊಟ್ಟಿದ್ರು, ಅದನ್ನು ತಿಮಿಂಗಿಳ ಥರ ತಿನ್ಕೊಳ್ಳೋದು ಅವಕಾಶ ಫುಲ್ಲಾಗಿ ಯುಟಿಲೈಸ್ ಮಾಡೋದು ನಾನೊಬ್ಬನೇ ಅನ್ನೋಕ್ಕೆ ಹೆಮ್ಮೆಯಿಂದ ಚಾಲೆಂಜಾಗಿ ಹೇಳ್ತೀನಿ. ಕೊನೆಯದಾಗಿ 2 ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ಒಂದು, ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕಾದ್ರೆ ಯಾರಿಗೆ ಹೇಳ್ತೀರಾ? ಸಾರಿ ಕೇಳಬೇಕಾದ್ರೆ ಯಾರಿಗೆ ಕೇಳ್ತೀರಾ? ಸರ್, ಥ್ಯಾಂಕ್ಸ್ ಅಂದರೆ ಕಾಕ್ರೋಚ್ ಸುದಿ ಅವ್ರಿಗೆ. ಯಾಕೆ? ಏನಂದರೆ ಒಂದೊಂದು ಇಂಚಲ್ಲೂ ನನ್ನ ಬಿಟ್ಕೊಟ್ಟಿಲ್ಲ ಅವರು. ಆಮೇಲೆ ನನ್ನ ಮಾತನ್ನ ನಂಬಿದ್ದಾರೆ, ನನಗೆ ಬೆಲೆ ಕೊಟ್ಟಿದ್ದಾರೆ. ಆಮೇಲೆ ನಾನು ಹೇಳೋದನ್ನು ಇವ್ರು ನಿಜನೇ ಹೇಳ್ತಾರೆ ಅಂತ ಮಾತಾಡೋದು ಆ ವ್ಯಕ್ತಿ ಅವರೇ ನನಗೆ ಫುಲ್ ಸಪೋರ್ಟು. ಚಂದ್ರಪ್ರಭಾ ಕೈ ಕೊಟ್ಟ ತಕ್ಷಣ ಅವರೇ ನನಗೆ ಜೊತೆಯಲ್ಲಿ ಇದ್ದಿದ್ದು. ಅವ್ರ ಹತ್ರ ಕಲ್ಮಶ ಏನಿಲ್ಲ. ಏನಾದ್ರು ಇದ್ದರೂ ಡೈರೆಕ್ಟ್ ಹೇಳ್ತಾರೆ, 5 ನಿಮಿಷಕ್ಕೆ ಮಾಮೂಲಿ ಆಗಿಬಿಡ್ತಾರೆ. ಅವ್ರು ಏನಂದರೆ ಎಲ್ಲರ ಜೊತೆನೂ ಹೊಂದ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು, ಅಂದರೆ ಅವರು ಅಲ್ಲಿ ಇಲ್ಲಿ ಮಾಡ್ತಾರೆ ಅಂತ ಕೆಟ್ಟಪ್ಪಾದ ಅವ್ರ ಮೇಲೂ ಒರೆಸಿದ್ರು. ಅದೆಲ್ಲ ಸುಳ್ಳು. ಸಾರಿ ಕೇಳೋದಾದ್ರೆ ಯಾರಿಗೆ ಕೇಳ್ತೀರಾ? ಯಾಕೆ? ಸರ್, ಸಾರಿ ಕೇಳೋದಾದರೆ ಚಂದ್ರಪ್ರಭಾಗೆ ಕೇಳ್ತೀನಿ. ಯಾಕಂದರೆ ನಾನು ಅಷ್ಟು ನಿಯತ್ತಾಗಿದ್ದೆ. ಅಂದರೆ ಅವ್ರ ತಪ್ಪಿಗೆ ನಾನೇ ಸಾರಿ ಕೇಳ್ತೀನಿ. ಅವರು ಅಷ್ಟು ನಿಯತ್ತಾಗಿ ಇರಬೇಕಿತ್ತು, ಆದರೆ ಅವ್ರು ಡಬಲ್ ಗೇಮ್ ಮಾಡಿ ನನ್ನ ತುಳಿದ್ರು. ಅದರಿಂದ ನಾನು ಲಾಸ್ಟ್ ದಿನ ಅದು ನಿಜ ಹೇಳೋ ಪರಿಸ್ಥಿತಿ ಬಂತು. ಯಾಕಂದರೆ ಇದೆಲ್ಲ ಗೇಮ್ ನಾವು ಪ್ಲ್ಯಾನ್ ಮಾಡಿದ್ದು ಅಂತ. ಅದರಿಂದ ಅವ್ರಿಗೆ ಹರ್ಟ್ ಆಗಿಲ್ಲ. ಅವ್ರಿಗೆ ಆಚೆ ಅವಮಾನ ಆಯಿತು ಅಂತ ಹತ್ತರು, ಅದು ನಿಜ ಇರ್ಬೋದು. ಯಾಕಂದರೆ ಅವ್ರಿಗೆ ಅವಮಾನ ಆಯಿತು ಅಂತ ಹತ್ತರು ಒಳಗೆ ಕಟ್ ಮಾಡೋ ಟೈಮಲ್ಲಿ. ಆ ಒಂದು ವಿಷಯಕ್ಕೆ ನಾನು ಹೇಳಬಾರ್ದಾಗಿತ್ತು, ಹೇಳಿದೆ. ಯಾಕಂದರೆ ವಿಧಿ ಇಲ್ಲದೆ ಹೇಳಿದೆ. ಯಾಕಂದರೆ ಇವರು ನನ್ನ ಕೆಟ್ಟವನಂತ ಪೋರ್ಟ್ರೇಟ್ ಮಾಡಿಬಿಟ್ಟಿದ್ರು. ಆವಾಗ ನಾನು ಮರ್ಯಾದೆ ಉಳಿಸ್ಕೊಳ್ಳೇಬೇಕಾಗಿತ್ತು. ಅದಕ್ಕೆ ನಾನು ಕಾರಣದಿಂದ ಹೇಳಿದೆ. ಅದಕ್ಕೇನಾದ್ರು ಅಲ್ಲಿ ರಿಯಲ್ ಹರ್ಟ್ ಆಗಿರ್ಬೋದು. ಯಾವ ವಿಷಯಕ್ಕೆ, ನನ್ನ ವಿಷಯಕ್ಕಲ್ಲ, ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಜನ ಅಂದ್ಕೊಳ್ತಾರೆ ಅನ್ನೋ ವಿಷಯಕ್ಕೆ ಹರ್ಟ್ ಆಗಿರ್ಬೋದು. ಅದು ನಿಜವಾಗ್ಲೂ ಅವರು ಮೂಡ್ ಆಫ್ ಆಗಿರ್ಬೋದು ಅವತ್ತು ಮಾತ್ರ. ಅದನ್ನು ಇಮ್ಮಿಡಿಯೇಟ್ ಅರ್ಧ ಗಂಟೆಗೆ ಫ್ರೆಂಡ್ ಆಗಿ ಸಾರಿ ಎಲ್ಲ ಅಲ್ಲೇ ಕೇಳಿದ್ದೀನಿ. ಅದೊಂದು ವಿಷಯಕ್ಕೆ ಸಾರಿ ಕೇಳ್ತೀನಿ. ಯಾಕಂದರೆ ಅವರು ಇಬ್ಬರು ನಾವು ಹೆಂಗೆ ಡ್ರಾಮಾ ಥರ ಇದ್ವಿ, ಅವರು ಹಂಗೆ ಡ್ರಾಮಾ ಥರ ಇದ್ದರೆ ನನಗೆ ಅವ್ರ ಮೇಲೆ ಕೋಪನೂ ಬರ್ತಿರ್ಲಿಲ್ಲ, ಹೇಳೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಇದೊಂದು ವಿಷಯಕ್ಕೆ ಸಾರಿ ಕೇಳಿ. ಸರ್, ಫೈನಲಿ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಾ. ಹಾಂ ಸರ್. ಈ ರೀತಿಯ ಮತ್ತಷ್ಟು ವೇದಿಕೆಗಳು ನಿಮಗೆ ಸಿಗಲಿ, ನೀವು ಅಂದ್ಕೊಂಡಷ್ಟು ಯಶಸ್ಸು ಸಿಗಲಿ. ಅದ್ರ ಜೊತೆಗೆ 100 ಕೋಟಿ ಡಾಗ್ನ ಬೇಗ ಆದಷ್ಟು ಬೇಗ ಲಾಂಚ್ ಮಾಡಿ. ಲಾಂಚ್ ಮಾಡ್ತಾ ಇದ್ದೀನಿ ಸರ್. ಬೇಗ ಲಾಂಚ್ ಮಟ್ಟದಲ್ಲಿ 100 ಮಿನಿಸ್ಟ್ರು, MLAಗಳನ್ನ, ಸೆಲೆಬ್ರಿಟಿಗಳನ್ನ 100 ಜನ ಕರೆದ್ಬಿಟ್ಟು 1000 ಜನಕ್ಕೆ ಊಟ, ಅದು ಮಟನ್ ಚಿಕನ್ ಊಟ ಹಾಕಿಸಿ ಒಂದು ಮದುವೆ ಲೆವೆಲಲ್ಲಿ ಆ ಫಂಕ್ಷನ್ನ ಒಬ್ಬರ ಜೊತೆ ಟೈಅಪ್ ಆಗಿ ಮಾಡ್ತಾಯಿದ್ದೀನಿ. ಅವರೇ ಫುಲ್ ಸ್ಪಾನ್ಸರು. ಆದರೆ ನಾನು ಡಾಗ್ ತೊಗೊಂಡೋಗಿ ಅಷ್ಟು ಜನದ ಮಧ್ಯ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವೇದಿಕೆ ಸಿಕ್ಕಿದ್ದರಲ್ಲಿ ಆಗಲಿಲ್ಲ. ಅದನ್ನು ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತೀನಿ. ಅವರು ಕಿಂಡಲ್ಲಾಗಿ ಕೇಳ್ತಾರೆ, ಎಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಇದು ಎಲ್ಲಿ ಮಾಡಿದೆ ಅಂತ. ಅದನ್ನು ಅವಕಾಶ ಬರೋಕ್ಕೆ ಅವ್ರು ಬಿಡದೆ ಅದನ್ನು ಕಟ್ ಮಾಡಿರ್ತಾರೆ. ಅದಕ್ಕೆ ನಾನು ಆ ಥರ ಇದ್ದಾಗ ಅದು ಲಾಂಚ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವೆಯ್ಟ್ ಮಾಡಿ ಆಚೆ ಬಂದಮೇಲೆ ಲಾಂಚ್ ಮಾಡ್ತೀನಿ ಅಂತ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ. ಅದನ್ನು ಮಾಡಿಬಿಟ್ಟು ವರ್ಲ್ಡ್ ನ್ಯೂಸ್ ಮಾಡಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಸರ್. ಓಕೆ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಿಮಗೂ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ತುಂಬ ಧನ್ಯವಾದಗಳು ಸರ್. ಸೊ ಇದಿಷ್ಟು ಸತೀಶ್ ಅವರ ಮಾತಾಗಿರುವಂಥದ್ದು. ಏನಂತ ಹೇಳಿದ್ರೆ, ಸಾಕಷ್ಟು ಜನ ಸಾಕಷ್ಟು ಹೇಳಿ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಹೇಗೆ ಬೇಕೋ ಆಗಿರ್ತೀನಿ, ನನ್ನ ಜೀವನ, ನನ್ನ ಲೈಫ್ ಸ್ಟೈಲು, ನನ್ನ ಸಕ್ಸಸ್ ಎನ್ನುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ, ಇದು ನಿಮ್ಮ ಧ್ವನಿ.